Hello my dear friends, welcome back to Bhava Jnanantara. Let's float in the ocean of knowledge. In last class, we discussed about statistics and its introduction. ಹೋದ ತರಗತಿಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅದರದ ಇಂಟ್ರೊಡಕ್ಷನ್ನ ನೋಡಿದ್ದಾಗಿದೆ. ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಪ್ರತಿ ಸಾರಿನೂ ಡಾಟಾ ಅಂತ ಹಲವಾರು ಬಾರಿ ನಾವು ಡಾಟಾ ಕಲೆಕ್ಷನ್ ಇರ್ಬೋದು, ಡಾಟಾ ಅನಲೈಸಿಸ್ ಇರ್ಬೋದು, ಡಾಟಾ ಪ್ರೊಸೆಸ್ ಮಾಡೋದಿರ್ಬೋದು, ಹೀಗೆ ಹಲವಾರು ರೀತಿಯಾಗಿ ಡಾಟಾದ ಬಗ್ಗೆ ಮಾತಾಡಿದ್ದಾಗಿದೆ. ಹಾಗಾದರೆ ಆ ಡಾಟಾ ಅಂದ್ರೇನು, ಡಾಟಾ ಇಂಟರ್ಪ್ರಿಟೇಷನ್ ಅಂದ್ರೇನು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಡಾಟಾ ಇಂಟರ್ಪ್ರಿಟೇಷನ್ ಈಸ್ ಅ ಚಾಪ್ಟರ್ ಆಫ್ ಫಸ್ಟ್ ಪೇಪರ್ ಫಾರ್ ಯೂಸಸ್ ಇನ್ ನೆಟ್. ಫಸ್ಟ್ ಪೇಪರ್ನಲ್ಲಿ ಬರುವಂಥ ಒಂದು ಚಾಪ್ಟರ್ ಡಾಟಾ ಇಂಟರ್ಪ್ರಿಟೇಷನ್, ಅದ್ರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ ಅಂತ. ಬನ್ನಿ ಗೆಳೆಯರೇ, ಮೊದಲನೇದಾಗಿ ಡಾಟಾ ಇಂಟರ್ಪ್ರಿಟೇಷನ್ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ಡಾಟಾ ಇಂಟರ್ಪ್ರಿಟೇಷನ್ ಈಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಸೆನ್ಸ್ ಆಫ್ ರಾ ಡಾಟಾ ಬೈ ಅನಲೈಸಿಂಗ್, ಸಮರೈಸಿಂಗ್ ಆ್ಯಂಡ್ ಡ್ರಾಯಿಂಗ್ ಮೀನಿಂಗ್ಫುಲ್ ಕನ್ಕ್ಲೂಷನ್ ಫ್ರಮ್ ಇಟ್. ಇಟ್ ಈಸ್ ಅ ಪ್ರೊಸೆಸ್. ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋದು ಒಂದು ಪ್ರೊಸೆಸ್ ಆಗಿರುತ್ತೆ. ಎದ್ರ ಪ್ರೊಸೆಸ್ಸು? ಇಟ್ ಆಫ್ ಮೇಕಿಂಗ್ ಸೆನ್ಸ್ ಆಫ್ ರಾ ಡಾಟಾನ ತೆಗೆದುಕೊಂಡು ಅದನ್ನು ಅನಲೈಸ್ ಮಾಡಿ, ಸಮರೈಸ್ ಮಾಡಿ, ಮತ್ತು ಸೆನ್ಸಿಗೆ ತೊಗೊಂಬಂದು ಒಂದು ಮೀನಿಂಗ್ಫುಲ್ ಆದಂಥ ಕನ್ಕ್ಲೂಷನ್ನ ಅದರಲ್ಲಿಂದ ಹೊರ ತೊಗೊಂಬರೋದೇ ಡಾಟಾ ಇಂಟರ್ಪ್ರಿಟೇಷನ್ ಅದರ ಪ್ರೊಸೆಸ್ ಆಗಿರುತ್ತೆ. ರಾ ಡಾಟಾ ಇರುತ್ತೆ, ಸಿಕ್ಕದ ಕಲೆಕ್ಷನ್ ಮಾಡಿರ್ತೀವಿ ಡಾಟಾನ, ಅದನ್ನು ಸಮರೈಸ್ ಮಾಡೋದಿರ್ಬೋದು, ಒಂದು ಶೇಪ್ ಕೊಡೋದಿರ್ಬೋದು, ಅದಕ್ಕೆ ಹಾಗೆಲ್ಲ ಮಾಡಿ ಅನಲೈಸ್ ಮಾಡಿ ಅದನ್ನು ಒಂದು ಸೆನ್ಸಿಗೆ ತೊಗೊಂಬಂದು ಒಂದು ಅರ್ಥ ಆಗುವಂಥ ರೀತಿಯೊಳಗೆ ಆ ಡಾಟಾಕ್ಕೆ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿಂದ ಮೀನಿಂಗ್ಫುಲ್ ಕನ್ಕ್ಲೂಷನ್ನ ತೆಗೆದುಕೊಳ್ಳೋದೇ ಡಾಟಾ ಇಂಟರ್ಪ್ರಿಟೇಷನ್ ಪ್ರೊಸೆಸ್ ಆಗಿರುತ್ತೆ. ದಿಸ್ ಈಸ್ ಎ ಕ್ರೂಷಿಯಲ್ ಸ್ಟೆಪ್ ಇನ್ ಫೀಲ್ಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿರುವಂಥ ಕ್ರೂಷಿಯಲ್ ಸ್ಟೆಪ್ ಅಂತ ಹೇಳ್ಬೋದು. ಹಾಗೆ ರಿಸರ್ಚ್ನಲ್ಲಿ ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಬರುತ್ತೆ, ಆ್ಯಂಡ್ ಡಿಸಿಷನ್ ಮೇಕಿಂಗ್ನಲ್ಲಿ ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಬರುತ್ತೆ. ಡಿಸಿಷನ್ ಮೇಕಿಂಗ್ನಲ್ಲಿ, ರಿಸರ್ಚ್ನಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇದೊಂದು ಕ್ರೂಷಿಯಲ್ ಸ್ಟೆಪ್ಪೇ ಆಗಿರುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಡಾಟಾ ಇಂಟರ್ಪ್ರಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಸಬ್ಜೆಕ್ಟ್ಸ್. ಈ ಸಬ್ಜೆಕ್ಟ್ನಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ದ ಇಂಟರ್ಪ್ರಿಟೇಷನ್ ಆಫ್ ಡಾಟಾ ಇನ್ವಾಲ್ವ್ಸ್ converting data into understandable and actionable insights. ಡಾಟಾ ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನಪ್ಪ ಅಂತಂದರೆ, ಇರುವಂಥ ಡಾಟಾನ ಕನ್ವರ್ಟ್ ಮಾಡೋದಾಗಿರುತ್ತೆ. ಹೇಗೆ ಕನ್ವರ್ಟ್ ಮಾಡೋದಪ್ಪ ಅಂತಂದರೆ, ಅದು ಅಂಡರ್ಸ್ಟ್ಯಾಂಡೇಬಲ್ ಆಗಬೇಕು. ಯಾರೇ ನೋಡಿದ್ರು ಡಾಟಾನ ಅದು ಅವ್ರಿಗೆ ತಿಳಿಯುವಂತೆ ಕನ್ವರ್ಟ್ ಮಾಡೋದಕ್ಕೆ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಆಮೇಲೆ ಆ್ಯಕ್ಷನೇಬಲ್ ಆಗಬೇಕು ಮತ್ತು ಕನ್ವರ್ಟ್ ಮಾಡಿ ಅದನ್ನು ತಿಳಿಯೋಂಗೆ ಮಾಡೋದೇ ಡಾಟಾ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಓಕೆ, ನಾವು ಡಾಟಾ ಇಂಟರ್ಪ್ರಿಟೇಷನ್ ಅಂತಂದ್ರೆ ಏನಂತ ತಿಳ್ಕೊಂಡಿವಿ, ಬಟ್ ಡಾಟಾ ಅಂದರೆ ಏನು ಗೊತ್ತಿರಲಿಲ್ಲ ಅಂದರೆ ಲೆಟ್ಸ್ ನೋ ಅಬೌಟ್ ದ ಡಾಟಾ. ಡಾಟಾ ಅಂದರೆ ಏನು ನೋಡೋಣ ಬನ್ನಿ. ಓಕೆ, ಡಾಟಾ that refers to a collection of facts, information or values that can be in the form of numbers, text, images or any other format. ಡಾಟಾ ಅಂದರೆ ಏನಪ್ಪ ಅಂದರೆ, ಇಟ್ಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಎಷ್ಟೋ ಫ್ಯಾಕ್ಟ್ಸ್ನ ನಾವು ನೋಡ್ತಿರ್ತೀವಿ, ಅದ್ರ ಕಲೆಕ್ಷನನ್ನು ಮಾಡ್ಕೊತ ಹೋಗ್ತಿದ್ರೆ ಅದು ಡಾಟಾ ಅನಿಸ್ಕೊಳ್ಳುತ್ತೆ. ಅಥವಾ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಯಾವುದೇನು ಮಾಹಿತಿನ ನಾವು ಕಲೆಕ್ಟ್ ಮಾಡ್ಕೊತ ಹೋದರೆ ಅದು ಡಾಟಾ ಅನಿಸ್ಕೊಳ್ಳುತ್ತೆ. ಅಥವಾ ವ್ಯಾಲ್ಯೂಸ್, ಅದು ಕಲೆಕ್ಷನ್ ಆಫ್ ವ್ಯಾಲ್ಯೂಸ್ ಆಗಿರುತ್ತೆ. ದ್ಯಾಟ್ ಕ್ಯಾನ್ ಬಿ ಇನ್ ಫಾರ್ಮ್ ಆಫ್ ನಂಬರ್ಸ್ನಲ್ಲಿರ್ಬೋದು, ಟೆಕ್ಸ್ಟ್ನಲ್ಲಿರ್ಬೋದು, ಅಂದರೆ ಅಂಕಿಗಳಲ್ಲಿ, ಅಕ್ಷರಗಳಲ್ಲಿರ್ಬೋದು, ಇಮೇಜಸ್ನಲ್ಲಿರ್ಬೋದು, ಅಥವಾ ಎನಿ ಅದರ್ ಫಾರ್ಮೆಟ್ನಲ್ಲೂ ಇದ್ದರೂ ಕೂಡ ಇನ್ಫಾರ್ಮೇಷನ್ ಆಗಲಿ, ಫ್ಯಾಕ್ಟ್ಸ್ ಆಗಲಿ, ವ್ಯಾಲ್ಯೂಸ್ ಆಗಲಿ ಅದು ಡಾಟಾ ಅಂತಾನೆ ಅನಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕಾಲೇಜ್ or the marks taken by students in a college.
ಎಷ್ಟು ಮಾರ್ಕ್ಸ್ ಗಳಿಸಿದ್ದಾರೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಕೂಡ ಒಂದು ಡಾಟಾ ಆಗಿರುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಡಾಟಾ ಆಗಿರುತ್ತೆ. ನಂಬರ್ ಆಫ್ ಟೀಚರ್ಸ್ ಡಾಟಾ ಆಗಿರುತ್ತೆ. ಬರ್ತ್ ರೇಟ್ ಅಂತ ಬರಲ್ಲ, ಬರ್ತ್ಸ್ ಇನ್ ಸಿಟಿ. ಒಂದು ಕಾಲಾವಕಾಶ ತಗೊಂಡು ಈ ಕಾಲದಿಂದ ಈ ಟೈಮ್ನವರೆಗೆ, ಈ ಟೈಮ್ದಿಂದ ಈ ಟೈಮ್ವರೆಗೆ ಎಷ್ಟು ಬರ್ತ್ ಆಗ್ತಿದ್ದಾವೆ, ಎಷ್ಟು ಬರ್ತ್ ಆಗಿದ್ದಾವೆ ಸಿಟಿಯಲ್ಲಿ, ಹೀಗೆ ಹಲವಾರು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ತಿರ್ತೀವಿ, ಹಲವಾರು ಫ್ಯಾಕ್ಟ್ಸ್ನ ಕಲೆಕ್ಟ್ ಮಾಡ್ತಿರ್ತೀವಿ, ವ್ಯಾಲ್ಯೂಸ್ನ ರೆಕಾರ್ಡ್ ಮಾಡ್ಕೋತಿರ್ತೀವಿ. ನಂಬರ್ ಫಾರ್ಮೆಟ್ನಲ್ಲಿರ್ಬೋದು, ಟೆಕ್ಸ್ಟ್ ಫಾರ್ಮೆಟ್ನಲ್ಲಿರ್ಬೋದು, ಅಥವಾ ಇಮೇಜಸ್ ಫಾರ್ಮೆಟ್ನಲ್ಲಿ ಇರ್ಬೋದು. ಇವೆಲ್ಲ ಕೂಡ ಡಾಟಾ ಅನ್ನಿಸ್ಕೊಳ್ತವೆ. ಡಾಟಾ ಈಸ್ ಟೈಪಿಕಲಿ ರಾ ಆ್ಯಂಡ್ ಅನ್ಆರ್ಗನೈಸ್ಡ್. ಡಾಟಾ ನಾರ್ಮಲ್ ಆಗಿ ಹೇಳ್ಬೇಕಂತಂದರೆ ಅಬ್ಸರ್ವೇಷನ್ ಹೇಗೆ ಮಾಡ್ತಿರ್ತೀವೋ ಹಾಗದನ್ನ ರೀಪ್ರೆಸೆಂಟ್ ಮಾಡ್ಕೊತ ಹೋಗ್ಬಿಡ್ತಿರ್ತೀವಿ. ದೇ ಆರ್ ಅನ್ಆರ್ಗನೈಸ್ ಆಗಿರುತ್ತೆ. ನಾವು ಶಿಸ್ತುಬದ್ಧವಾಗಿ ಅದನ್ನು ಬರೆದಿಟ್ಟಿರೋದಿಲ್ಲ. ರೀಪ್ರೆಸೆಂಟಿಂಗ್ ಅಬ್ಸರ್ವೇಷನ್ಸ್ನ ರೀಪ್ರೆಸೆಂಟ್ ಮಾಡ್ತಿರುತ್ತೆ, ಹಾಗೆ ಮೆಜರ್ಮೆಂಟ್ಸ್ನ ರೀಪ್ರೆಸೆಂಟ್ ಮಾಡ್ತಿರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಆಫ್ ಥಿಂಗ್ಸ್, ಒಂದು ಯಾವುದೋ ಥಿಂಗ್ಸ್ ಡಿಸ್ಕ್ರಿಪ್ಷನ್ನ ಡಾಟಾ ಕೊಡ್ತಾ ಇರುತ್ತೆ. ಥಿಂಗ್ಸ್ ಇರ್ಬೋದು, ಅಥವಾ ಇವೆಂಟ್ಸ್ ಇರ್ಬೋದು, ಅಥವಾ ಫೆನೋಮಿನಾ ಇರ್ಬೋದು. ಯಾವುದೋ ಒಂದು ವಿಷಯ, ವಸ್ತು, ಸಂಗತಿ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡುವಂಥ ಮೌಲ್ಯಗಳೇ ಡಾಟಾ ಅನ್ನಿಸ್ಕೊಳ್ಳುತ್ತವೆ. ಡಾಟಾ ಈಸ್ ಟೈಪಿಕಲಿ ರಾ ಆ್ಯಂಡ್ ಅನ್ಆರ್ಗನೈಸ್ಡ್. ಡಾಟಾ ಅನ್ಆರ್ಗನೈಸ್ಡ್ ಆಗಿರುತ್ತೆ. ರೀಪ್ರೆಸೆಂಟಿಂಗ್ ಅಬ್ಸರ್ವೇಷನ್ಸ್ ಆರ್ ಅಬ್ಸರ್ವೇಷನ್ಸ್ನ ರೀಪ್ರೆಸೆಂಟ್ ಮಾಡ್ತಿರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಆಫ್ ಥಿಂಗ್ಸ್, ಇವೆಂಟ್ಸ್ ಆರ್ ಫೆನೋಮಿನಾ. ಥಿಂಗ್ಸ್, ಇವೆಂಟ್ಸ್ ಅಥವಾ ಫೆನೋಮಿನಾದ ಬಗ್ಗೆ ಡಿಸ್ಕ್ರೈಬ್ನ ಕೊಡ್ತಿರುತ್ತೆ. ಈ ಡಾಟಾದಲ್ಲಿ 2 ಟೈಪ್ಗಳು ಬರ್ತವೆ. ಒಂದು ಕ್ವಾಲಿಟೇಟಿವ್ ಡಾಟಾ, ಇನ್ನೊಂದು ಕ್ವಾಂಟಿಟೇಟಿವ್ ಡಾಟಾ. ಫಸ್ಟ್ ಕ್ವಾಲಿಟೇಟಿವ್ ಡಾಟಾ ನೋಡೋಣಂತೆ. ಕ್ವಾಲಿಟೇಟಿವ್ ಡಾಟಾ ಈಸ್ ನಾನ್ ನ್ಯೂಮರಿಕ್ ಇನ್ಫಾರ್ಮೇಷನ್ ದಟ್ ಈಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಕ್ಯಾಟಗರಿಯಲ್ ಇನ್ ನೇಚರ್ನಲ್ಲಿ ಡಿಸ್ಕ್ರಿಪ್ಟಿವ್ ಮತ್ತು ಕ್ಯಾಟಗರಿಯಲ್ ಆಗಿರುವಂಥ ಡಾಟಾನ ಮತ್ತು ನಾನ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ನ ಏನಂತ ಕರಿತೀವಪ್ಪ ಅಂತಂದರೆ ಕ್ವಾಲಿಟೇಟಿವ್ ಡಾಟಾ ಅಂತ ಕರಿತೀವಿ. ಕ್ವಾಲಿಟಿಗೆ ಭಾಳಷ್ಟು ಪ್ರಿಫರೆನ್ಸ್ನ ಇಲ್ಲಿ ಕೊಟ್ಟಿರುತ್ತೆ. ಇಟ್ ರಿಪ್ರೆಸೆಂಟ್ಸ್ ಕ್ವಾಲಿಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದೇನು ತೋರಿಸ್ಕೊಡುತ್ತಪ್ಪ ಅಂತಂದರೆ ಕ್ವಾಲಿಟೀಸ್ನ ತೋರಿಸ್ಕೊಡುತ್ತೆ, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ಕೊಡುತ್ತೆ, ಲಕ್ಷಣಗಳನ್ನು ತೋರಿಸ್ಕೊಡುತ್ತೆ, ಅಥವಾ ಕ್ವಾಲಿಟೀಸ್ನ ಇದು ತೋರಿಸ್ಕೊಡುತ್ತಿರುತ್ತೆ. ಆ್ಯಂಡ್ ಕೆನಾಟ್ ಬಿ ಮೆಜರ್ಡ್ ವಿತ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಈ ಡಾಟಾ ಟೈಪ್ನಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಇರಲ್ಲ. ವಿ ಕೆನಾಟ್ ಮೆಜರ್ ವಿತ್ ನ್ಯೂಮರಿಕಲ್ ವ್ಯಾಲ್ಯೂಸ್ ದಿಸ್ ಟೈಪ್ ಆಫ್ ಡಾಟಾ. Qualitative data is often used to categorize, classify or describe different attributes or properties. ಭಾಳ ಸರಿ ಏನು ಮಾಡ್ತೀವಪ್ಪ ಅಂತಂದರೆ ಕ್ವಾಲಿಟೇಟಿವ್ ಡಾಟಾನ ಕ್ಯಾಟಗರೈಸ್ ಮಾಡ್ತೀವಿ. ಕ್ಯಾಟಗರೈಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ, ಕ್ಲಾಸಿಫೈ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ, ಹಾಗೆ ಡಿಸ್ಕ್ರಿಪ್ಷನ್ ಕೊಡೋಕ್ಕೋಸ್ಕರ ಯೂಸ್ ಮಾಡ್ತಿರ್ತೀವಿ ಕ್ವಾಲಿಟೇಟಿವ್ ಡಾಟಾನ. ಹಿಯರ್ ಆರ್ ದ ಮೇನ್ ಟೈಪ್ಸ್ ಆಫ್ ಕ್ವಾಲಿಟೇಟಿವ್ ಡಾಟಾ. ಕ್ವಾಲಿಟೇಟಿವ್ ಡಾಟಾ ಒಳಗೆ ಬರುವಂಥ ಒಂದು 3 ಟೈಪ್ಸ್ನ ನಾವು ಇಲ್ಲಿ ನೋಡೋಣಂತ. ಒಂದನೇದ್ದು ನಾಮಿನಲ್ ಡಾಟಾ. ಇದು ಫಸ್ಟ್ ಒನ್ ಕ್ವಾಲಿಟೇಟಿವ್ ಡಾಟಾ ಒಳಗೆ ಬರುವಂಥ ಮೊದಲನೇ ವಿಧ. ದಿಸ್ ಟೈಪ್ ಆಫ್ ಡಾಟಾ ರಿಪ್ರೆಸೆಂಟ್ಸ್ ಕ್ಯಾಟಗರೀಸ್ ಆರ್ ಲೇಬಲ್ಸ್ ವಿತೌಟ್ ಎನಿ ಇನ್ಹೆರಿಯಂಟ್ ಆರ್ಡರ್. ಯಾವುದೇ ಇನ್ಹೆರಿಯಂಟ್ ಆರ್ಡರ್ ಇಲ್ಲದೆ ಏನು ಮಾಡುತ್ತಪ್ಪ ಅಂತಂದರೆ ಡಾಟಾನ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ರಿಪ್ರೆಸೆಂಟ್ಸ್ ಕ್ಯಾಟಗರೀಸ್ ಆರ್ ಲೇಬಲ್ಸ್ ಇರ್ಬೋದು, ಅಥವಾ ಕ್ಯಾಟಗರೀಸ್ನ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಅದು ಹೇಗಪ್ಪ ಅಂತಂದರೆ ವಿತೌಟ್ ಎನಿ ಇನ್ಹೆರಿಯಂಟ್ ಆರ್ಡರ್, ಯಾವುದೇ ಆರ್ಡರ್ನ ಇದು ಫಾಲೋ ಮಾಡಲ್ಲ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಕಲರ್ಸ್, ನೇಮ್ಸ್ ಆರ್ ಟೈಪ್ಸ್ ಆಫ್ ಫ್ರೂಟ್ಸ್. ಈಗ ಕಲರ್ ಬಗ್ಗೆ ಬರಿಬೇಕಾದ್ರೆ ಯಾವ ಕಲರ್ ಬೇಕಾದರೂ ನಾವು ಫಸ್ಟ್ ಬರಿಬೋದು. ನೇಮ್ಸ್ ಬಗ್ಗೆ ಬರಿಬೇಕಾದ್ರೆ ಯಾವ ನೇಮ್ ಬೇಕಾದರೂ ನಾವು ಫಸ್ಟ್ ಬರಿಬೋದು. ಹೀಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಡರ್ನ ನಾವು ಫಾಲೋ ಮಾಡಲ್ಲ. ನಾಮಿನಲ್ ಡಾಟಾ ಕ್ಯಾನ್ ಬಿ ಯೂಸ್ಡ್ ಫಾರ್ ಐಡೆಂಟಿಫಿಕೇಷನ್ ಆರ್ ಕ್ಲಾಸಿಫಿಕೇಷನ್ಗೋಸ್ಕರ ಮತ್ತು ಐಡೆಂಟಿಫಿಕೇಷನ್ಗೋಸ್ಕರ ನಾವು ನಾಮಿನಲ್ ಡಾಟಾನ ಯೂಸ್ ಮಾಡ್ಕೋತಿರ್ತೀವಿ. ನೆಕ್ಸ್ಟ್ ಒನ್ ಆರ್ಡಿನಲ್ ಡಾಟಾ. ಆರ್ಡಿನಲ್ ಡಾಟಾ ಹ್ಯಾಸ್ ಕ್ಯಾಟಗರೀಸ್ ವಿತ್ ಎ ಮೀನಿಂಗ್ಫುಲ್ ಆರ್ಡರ್. ನಾಮಿನಲ್ ಡಾಟಾನಲ್ಲಿ ನಾವು ಮೀನಿಂಗ್ಫುಲ್ ಆರ್ಡರ್ನ ಕಂಡುಕೊಳ್ಳದೆ ಇರ್ಬೋದು, ಆದರೆ ಆರ್ಡಿನಲ್ ಡಾಟಾನಲ್ಲಿ ನಾವು ಒಂದು ಮೀನಿಂಗ್ಫುಲ್ ಆರ್ಡರ್ನ ನಾವು ಕಂಡುಕೋಬೋದಾಗಿರುತ್ತೆ. ಬಟ್ ದ ಇಂಟರ್ವಲ್ ಬಿಟ್ವೀನ್ ದ ಕ್ಯಾಟಗರೀಸ್ ಆರ್ ನಾಟ್ ಕನ್ಸಿಸ್ಟೆಂಟ್ ಆರ್ ಮೆಸರೇಬಲ್. ಆದರೆ ಆ ಕ್ಯಾಟಗರೀಸ್ ಮಧ್ಯೆ ಇರುವಂಥ ಇಂಟರ್ವಲ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ಕನ್ಸಿಸ್ಟೆಂಟ್ನ ಕಾಣೋಕ್ಕಾಗಲ್ಲ, ಹಾಗೆ
ಆ ಕ್ಯಾಟಗರೀಸ್ ಮೆಜರೇಬಲ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ಕ್ಲೂಡ್ ಎಜುಕೇಷನಲ್ ಲೆವೆಲ್. ಎಕ್ಸಾಂಪಲ್ನ ಹೇಳಬೇಕಂದ್ರೆ ಎಜುಕೇಷನಲ್ ಲೆವೆಲ್ಸ್ನಲ್ಲಿ ಹೈಸ್ಕೂಲ್, ಕಾಲೇಜ್ ಆ್ಯಂಡ್ ಗ್ರ್ಯಾಜುಯೇಟ್. ಇಲ್ಲಿ ಆರ್ಡರ್ ಇದೆ, ಫಸ್ಟ್ ಹೈಸ್ಕೂಲ್, ಆಮೇಲೆ ಕಾಲೇಜ್, ಆಮೇಲೆ ಗ್ರ್ಯಾಜುಯೇಟ್. ಬಟ್ ಏನಿಲ್ಲಪ್ಪ ಅಂದರೆ ಇದನ್ನು ಮೆಜರ್ ಮಾಡೋಕ್ಕಾಗ್ತಿಲ್ಲ ನನಗೆ. ಯಾವ ವ್ಯಾಲ್ಯೂ ಇಟ್ಕೊಂಡು ಮೆಜರ್ ಮಾಡ್ತೀರಿ? ಯಾವುದು ವ್ಯಾಲ್ಯೂನೇ ಇಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಡಾಟಾ ಟೈಪ್ ಈಸ್ ಕ್ಯಾಟಗರಿಯಲ್ ಡಾಟಾ. ಕ್ವಾಲಿಟೇಟಿವ್ನಲ್ಲಿ ಬರುವಂಥ ಮೂರನೇ ಟೈಪ್ ಆಫ್ ಡಾಟಾ ಯಾವುದಪ್ಪ ಅಂದರೆ ಕ್ಯಾಟಗರಿಯಲ್ ಡಾಟಾ. ದಿಸ್ ಈಸ್ ಎ ಬ್ರಾಡರ್ ಟರ್ಮ್ ದ್ಯಾಟ್ ಎನ್ಕಂಪಸಸ್ ಬೋತ್ ನಾಮಿನಲ್ ಆ್ಯಂಡ್ ಆರ್ಡಿನಲ್ ಡಾಟಾ. ಆರ್ಡಿನಲ್ ಡಾಟಾ ಮತ್ತು ನಾಮಿನಲ್ ಡಾಟಾ ಎರಡೂ ಒಳಗೊಂಡಂಥ ಒಂದು ಡಾಟಾ ಟೈಪು ಇದಾಗಿರುತ್ತೆ ಕ್ಯಾಟಗರಿಯಲ್ ಡಾಟಾ. ಇಟ್ ರೆಫರ್ಸ್ ಟು ದಿ ಡಾಟಾ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಕ್ಯಾಟಗರೀಸ್ ಆರ್ ಗ್ರೂಪ್ಸ್. ಡಾಟಾನ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಬೋದು ಮತ್ತು ಗ್ರೂಪ್ಸ್ ಆಗಿನೂ ಡಿವೈಡ್ ಮಾಡ್ಬೋದು ಅಂತ ಈ ಡಾಟಾ ಟೈಪ್ನಲ್ಲಿ ನಾವು ತಿಳ್ಕೊಬೋದಾಗಿರುತ್ತೆ. ನೆಕ್ಸ್ಟ್ ಎರಡನೇ ಟೈಪ್ ಕ್ವಾಂಟಿಟೇಟಿವ್ ಡಾಟಾ. ಅವು ಮೂರು ಏನಾಗಿದ್ದಪ್ಪ ಅಂತಂದರೆ ಕ್ವಾಲಿಟೇಟಿವ್ ಡಾಟಾ ಆಗಿದ್ದು. ಏನೇನು ನೋಡಿದ್ವಿಪ್ಪ ಅಂತಂದರೆ ಕ್ವಾಲಿಟೇಟಿವ್ ಡಾಟಾನಲ್ಲಿ ಒಂದನೇದು ನಾಮಿನಲ್ ಡಾಟಾ, ಎರಡನೇದು ಆರ್ಡಿನಲ್ ಡಾಟಾ, ಹಾಗೆ ಮೂರನೇದು ಕ್ಯಾಟಗರಿಯಲ್ ಡಾಟಾ. ಈಗ ಕ್ವಾಂಟಿಟೇಟಿವ್ ಡಾಟಾ. ಕ್ವಾಂಟಿಟೇಟಿವ್ ಡಾಟಾ ಕನ್ಸಿಸ್ಟ್ ಆಫ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ ದ್ಯಾಟ್ ಕ್ಯಾನ್ ಬಿ ಮೆಜರ್ಡ್, ಕೌಂಟೆಡ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಕ್ವಾಂಟಿಟೇಟಿವ್ ಡಾಟಾನಲ್ಲಿ ಏನಿರುತ್ತಪ್ಪ ಅಂತಂದರೆ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಇರುತ್ತೆ ದ್ಯಾಟ್ ಕ್ಯಾನ್ ಬಿ ಮೆಜರ್ಡ್. ಅದರಿಂದ ನಾವು ಮೆಜರ್ನ ಮಾಡ್ಬೋದು, ಕೌಂಟ್ ಮಾಡ್ಬೋದು, ಅಥವಾ ಎಕ್ಸ್ಪ್ರೆಸ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ನ್ಯೂಮರಿಕಲ್ ಟರ್ಮ್ಸ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದಾಗಿರುತ್ತೆ. ನ್ಯೂಮರಿಕಲ್ ಟರ್ಮ್ಸ್ ನಥಿಂಗ್ ಬಟ್ ನಾವು ಸಂಖ್ಯೆಗಳಲ್ಲಿನ ಹೇಳ್ಬೋದಾಗಿರುತ್ತೆ. ದಿಸ್ ಟೈಪ್ ಆಫ್ ಡಾಟಾ ಈಸ್ ಯೂಸ್ಡ್ ಟು ಕ್ವಾಂಟಿಫೈ ದ ಸೈಜ್, ಅಮೌಂಟ್ ಆರ್ ಮ್ಯಾಗ್ನಿಟ್ಯೂಡ್ ಆಫ್ ಸಮಥಿಂಗ್. ಈ ಟೈಪ್ ಆಫ್ ಡಾಟಾಲಿಂದ ನಾವೇನು ಮಾಡ್ತೀವಪ್ಪ ಅಂತಂದರೆ ಕ್ವಾಂಟಿಫೈ ಆಫ್ ದಿ ಸೈಜ್. ಕ್ವಾಂಟಿಫೈ ಮಾಡ್ತೀವಿ ಸೈಜ್ನ, ಅಂದರೆ ಎಷ್ಟು ಸೈಜ್ ಇದೆ ಅನ್ನೋದನ್ನ ಅಂಕಿಅಂಶಗಳಲ್ಲಿ ತಿಳಿಸ್ತೀವಿ, ಅಮೌಂಟ್ನ ತಿಳಿಸ್ತೀವಿ, ಹಾಗೆ ಒಂದು ಇನ್ಫಾರ್ಮೇಷನನ್ನು ನಾವು ಮ್ಯಾಗ್ನಿಟ್ಯೂಡ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋತೀವಿ. ಈ ಡಾಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. Quantitative data can be analyzed using statistical methods to identify patterns. Quantitative data na edike use ಮಾಡ್ತೀವಪ್ಪ ಅಂತಂದ್ರೆ can be analyzed using statistical methods. Statistical methods na use ಮಾಡೋದ್ರ ಮೂಲಕ quantitative data na analyze ಮಾಡಲಾಗುತ್ತೆ to identify patterns, relationships and trends. edike analyze ಮಾಡ್ತಾರಪ್ಪ ಅಂತಂದ್ರೆ to identify that patterns, relationship and trends. ಡಾಟಾ ಅಲ್ಲಿರುವಂಥ ಟ್ರೆಂಡ್ಸ್ನ, ರಿಲೇಷನ್ಶಿಪ್ನ, ಹಾಗೆ ಪ್ಯಾಟರ್ನ್ಸ್ನ ತಿಳ್ಕೊಳ್ಳೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡಿಬಿಟ್ಟು ಕ್ವಾಂಟಿಟೇಟಿವ್ ಡಾಟಾನ ಅನಲೈಸ್ ಮಾಡಲಾಗುತ್ತೆ. ಹಿಯರ್ ಆರ್ ದ ಮೇನ್ ಟೈಪ್ಸ್ ಆಫ್ ದಿ ಕ್ವಾಂಟಿಟೇಟಿವ್ ಡಾಟಾ. ಕ್ವಾಂಟಿಟೇಟಿವ್ ಡಾಟಾನಲ್ಲಿ ನಾವು ಟೈಪ್ಸ್ನ ನೋಡ್ಬೋದಾಗಿರುತ್ತೆ. ಒಂದನೇದು ಡಿಸ್ಕ್ರೀಟ್ ಡಾಟಾ, ಹಾಗೆ ಕಂಟಿನ್ಯೂಸ್ ಡಾಟಾ ಮತ್ತು ರೇಷಿಯೋ ಡಾಟಾ. ಇದರಲ್ಲಿ ಕೂಡ 3 ಬರ್ತವೆ. ಒಂದನೇದು ಡಿಸ್ಕ್ರೀಟ್ ಡಾಟಾ. Discrete data consists of whole numbers or counts that are distinct and separate. Discrete data ಏನು ಒಳಗೊಂಡಿರುತ್ತಪ್ಪ ಅಂತಂದರೆ ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ, ಹೋಲ್ ನಂಬರ್ಸ್ನ ಒಳಗೊಂಡಿರುತ್ತೆ, ಅಥವಾ ಕೌಂಟ್ಸ್ನ ಒಳಗೊಂಡಿರುತ್ತೆ. ಆ್ಯಂಡ್ ದೀಸ್ ಆರ್ ಡಿಸ್ಟಿಂಕ್ಟ್ ಆ್ಯಂಡ್ ಸಪರೇಟ್. ಸಪರೇಟ್ ಆಗಿರ್ತವೆ, ಡಿಸ್ಟಿಂಕ್ಟ್ ಆಗಿರ್ತವೆ, ಒಂದಕ್ಕೊಂದು ಬೇರೆ ಬೇರೆ ಆಗಿರ್ತವೆ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ಸ್ the number of cars in a parking lot or the count of students in the classroom. Number of cars in parking lot, we must say that 1, 2, 3, 4, 5, 6, these are all whole numbers. We cannot say 2.5 cars are in the parking lot. Parking lot ನಲ್ಲಿ 2.5 ಕಾರ್ಸ್ ನಿಂತಿದ್ದಾವೆ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಸೊ ಇವೊಂದು ಹೋಲ್ ನಂಬರ್ನ ಒಳಗೊಂಡಿರುವಂಥ ಡಾಟಾ ಆಗಿರುತ್ತೆ ಡಿಸ್ಕ್ರೀಟ್ ಡಾಟಾ. ನೆಕ್ಸ್ಟ್ ಕಂಟಿನ್ಯೂಸ್ ಡಾಟಾ. ಕಂಟಿನ್ಯೂಸ್ ಡಾಟಾ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ವಿದಿನ್ ಎ ಗಿವನ್ ರೇಂಜ್ ಆ್ಯಂಡ್ ಕ್ಯಾನ್ ಬಿ ಮೆಜರ್ಡ್ ವಿತ್ ಎ ಹೈ ಲೆವೆಲ್ ಆಫ್ ಪ್ರಿಸಿಷನ್. ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಹೈಟ್, ವೇಟ್, ಟೆಂಪರೇಚರ್ ಆ್ಯಂಡ್ ಟೈಮ್. ಇದರಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಬರಲ್ಲ. ಡಿಸ್ಕ್ರೀಟ್ ಡಾಟಾನಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಬರಲ್ಲ. ಆದರೆ ಕಂಟಿನ್ಯೂಸ್ ಡಾಟಾದಲ್ಲಿ ಹಾಗಾಗಲ್ಲ.
ಕಂಟಿನ್ಯೂಸ್ ಡಾಟಾ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ವಿದಿನ್ ಎ ಗಿವನ್ ರೇಂಜ್. ಒಂದು ರೇಂಜ್ ಕೊಟ್ಟರು ಅಂತಂದರೆ ಆ ರೇಂಜ್ನಲ್ಲಿ ಯಾವುದೇ ವ್ಯಾಲ್ಯೂನ ಇದು ತೆಗೆದುಕೊಳ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಮೆಜರ್ಡ್ ವಿತ್ ಎ ಹೈ ಲೆವೆಲ್ ಪ್ರಿಸಿಷನ್. ಇದನ್ನು ಭಾಳಷ್ಟು ಪ್ರಿಸೈಸ್ ಆಗಿ ಮೆಜರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಕ್ಲೂಡ್ ಹೈಟ್ನ ನಾನು 2.5 ಫೀಟ್ ಅಂತ ಹೇಳ್ಬೋದು. ವೇಟ್ನ ನಾನು 3 kg 400 grams ಅಂತ ಹೇಳ್ಬೋದು. ಹೌದಾ? ಲೈಕ್ ದ್ಯಾಟ್. ಟೆಂಪ್ರೇಚರ್ ಕೂಡ ನಾವು ಪಾಯಿಂಟಲ್ಲಿ ಯೂಸ್ ಮಾಡ್ತೀವಿ, ವೇಟ್ನ ಯೂಸ್ ಮಾಡ್ತಿರ್ತೀವಿ, ಹೈಟ್ನ ಯೂಸ್ ಮಾಡ್ತಿರ್ತೀವಿ. ಆ್ಯಂಡ್ ಟೈಮ್ ಕೂಡ ನಾವು ಡೆಸಿಮಲ್ ಪಾಯಿಂಟ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಡಿಸ್ಕ್ರೀಟ್ ಡಾಟಾನಲ್ಲಿ ಹೋಲ್ ನಂಬರ್ಸ್ ಬಂದರೆ ಕಂಟಿನ್ಯೂಸ್ ಡಾಟಾನಲ್ಲಿ ಯಾವುದೇ ನಂಬರ್ ಬರ್ಬೋದು. ನೆಕ್ಸ್ಟ್ ರೇಷಿಯೋ ಡಾಟಾ. ರೇಷಿಯೋ ಡಾಟಾ ಹ್ಯಾಸ್ ಎ ಟ್ರೂ 0 ಪಾಯಿಂಟ್. ಒಂದು ಟ್ರೂ 0 ಪಾಯಿಂಟ್ ಹೊಂದಿರುವಂಥ ಒಂದೇ ಒಂದು ಡಾಟಾ ಯಾವುದಪ್ಪ ಅಂತಂದರೆ ರೇಷಿಯೋ ಡಾಟಾ. ಮೀನಿಂಗ್ ದ್ಯಾಟ್ 0 ಇಂಡಿಕೇಟ್ಸ್ ದ ಅಬ್ಸೆನ್ಸ್ ಆಫ್ ದಿ ಕ್ವಾಂಟಿಟಿ ಬೀಯಿಂಗ್ ಮೆಜರ್ಡ್. ಯಾವುದೇ ಕ್ವಾಂಟಿಟಿನ ಮೆಜರ್ ಮಾಡಲ್ದೇ ಇರುವಂಥ ಒಂದು ಸ್ಥಿತಿಗೆ 0 ಪಾಯಿಂಟ್ ಅಂತ ಕರಿತೀವಿ. ಮೀನಿಂಗ್ ದ್ಯಾಟ್ 0 ಇಂಡಿಕೇಟ್ಸ್ ದ ಅಬ್ಸೆನ್ಸ್ ಆಫ್ ಕ್ವಾಂಟಿಟಿ ಬೀಯಿಂಗ್ ಮೆಜರ್ಡ್. ಯಾವುದೇ ಕ್ವಾಂಟಿಟಿನ ಮೆಜರ್ ಮಾಡಲ್ದೇ ಇರುವಂಥ ಸ್ಥಿತಿಯಾಗಿರುತ್ತೆ. ಎಕ್ಸಾಂಪಲ್ಸ್ ಇನ್ಕ್ಲೂಡಿಂಗ್ ಹೈಟ್, ವೇಟ್, ಇನ್ಕಮ್, ಏಜ್, ಆಲ್ ಡಾಟಾ ಇನ್ಕ್ಲೂಡ್ಸ್ ಇನ್ ರೇಷಿಯೋ ಡಾಟಾ. ರೇಷಿಯೋ ಡಾಟಾ ಒಳಗೆ ಎಲ್ಲ ಡಾಟಾ ಇನ್ಕ್ಲೂಡ್ ಆಗಿರುತ್ತೆ. ಅದು ಡಿಸ್ಕ್ರೀಟ್ ಇರ್ಬೋದು ಅಥವಾ ಕಂಟಿನ್ಯೂಸ್ ಇರ್ಬೋದು. ಎರಡು ಡಾಟಾ ಇದರಲ್ಲಿ ಒಳಗೊಂಡಿರುತ್ತೆ ಅಂತ ನಾ ಹೇಳ್ಬೋದಾಗಿರುತ್ತೆ. ರೇಷಿಯೋ ಡಾಟಾನಲ್ಲಿ ಎರಡು ಡಾಟಾ ಒಳಗೊಂಡಿರುತ್ತೆ. ನೆಕ್ಸ್ಟ್ ಪಾರ್ಟಿಷನ್ ಬಂದರೆ, ನೆಕ್ಸ್ಟ್ ಪಾರ್ಟ್ಸ್ ಆಫ್ ಡಾಟಾ ಬಂದರೆ ಪ್ರೈಮರಿ ಡಾಟಾ ಆ್ಯಂಡ್ ಸೆಕೆಂಡರಿ ಡಾಟಾ. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಾಟಾ ಆರ್ 2 ಡಿಸ್ಟಿಂಕ್ಟ್ ಟೈಪ್ ಆಫ್ ಡಾಟಾ ಯೂಸ್ಡ್ ಇನ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್. ಪ್ರೈಮರಿ ಮತ್ತು ಸೆಕೆಂಡರಿ ಡಾಟಾಗಳನ್ನು ಎರಡು ಡಿಸ್ಟಿಂಕ್ಟ್ ಟೈಪ್ ಅಂತ ಹೇಳ್ಬೋದು. ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ರಿಸರ್ಚ್ ಮತ್ತು ಅನಾಲಿಸಿಸಲ್ಲಿ ಯೂಸ್ ಮಾಡ್ಕೋತೀವಿ. ದೇ ಡಿಫರ್ ಇನ್ ಟರ್ಮ್ಸ್ ಆಫ್ ದೇರ್ ಒರಿಜಿನ್ ಆ್ಯಂಡ್ ದ ಪರ್ಪಸ್ ಫಾರ್ ವಿಚ್ ದೇ ಆರ್ ಕಲೆಕ್ಟೆಡ್. ಭಾಳಷ್ಟು ಡಿಫ್ರೆಂಟ್ ಇರ್ತವೆ ಪ್ರೈಮರಿ ಮತ್ತು ಸೆಕೆಂಡರಿ ಡಾಟಾನಲ್ಲಿ. ಫ್ರಾಮ್ ದೇರ್ ಒರಿಜಿನ್, ಅದರ ಮೂಲಗಳಿಂದ ಅದನ್ನು ಬೇರ್ಪಡಿಸಿರ್ತೀವಿ. ಆ್ಯಂಡ್ ದ ಪರ್ಪಸ್ ಆಫ್ ಫಾರ್ ವಿಚ್ ದೇ ಆರ್. ಪ್ರೈಮರಿ ಡಾಟಾ ಮತ್ತು ಸೆಕೆಂಡರಿ ಡಾಟಾದು ಪರ್ಪಸ್ ಕೂಡ ಡಿಫ್ರೆಂಟ್ ಆಗೇ ಇರ್ತವೆ. ಒಂದನೇದ್ದು ಕೀ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಾಟಾ. ಸೆಕೆಂಡರಿ ಡಾಟಾ ಮತ್ತು ಪ್ರೈಮರಿ ಡಾಟಾನಲ್ಲಿ ಕೀ ಡಿಫ್ರೆನ್ಸ್ ನೋಡಬೇಕಾದ್ರೆ ಒರಿಜಿನ್, ಮೂಲ, ಅದರ ಮೂಲ ಎಲ್ಲಿಂದ ಬಂತು. ಪ್ರೈಮರಿ ಡಾಟಾ ಈಸ್ ಕಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದಿ ರಿಸರ್ಚರ್. ಯಾರು ರಿಸರ್ಚ್ ಮಾಡ್ತಿರ್ತಾರಲ್ಲ ಅವರೇ ಕಲೆಕ್ಟ್ ಮಾಡಿರುವಂಥ ಡಾಟಾ ಪ್ರೈಮರಿ ಡಾಟಾ ಆಗಿರುತ್ತೆ. ವೈಲ್ ಸೆಕೆಂಡರಿ ಡಾಟಾ ಹ್ಯಾಸ್ ಬೀನ್ ಕಲೆಕ್ಟೆಡ್ ಬೈ ಅದರ್ಸ್ ಫಾರ್ ದ ಡಿಫ್ರೆಂಟ್ ಪರ್ಪಸ್. ಸೆಕೆಂಡರಿ ಡಾಟಾ ಅಂತಂದರೆ ಯಾರೋ ಒಬ್ರು ಕಲೆಕ್ಟ್ ಮಾಡಿರ್ತಾರೆ, ಯಾವುದೋ ಒಂದು ಬೇರೆ ಪರ್ಪಸ್ಗೋಸ್ಕರ ಕಲೆಕ್ಟ್ ಮಾಡಿದಂಥ ಡಾಟಾ ಆಗಿರುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ನಮ್ಮ ರಿಸರ್ಚ್ನಲ್ಲಿ. ನಾವು ರಿಸರ್ಚರ್ ಆಗಿದ್ದರೆ ಪ್ರೈಮರಿ ಡಾಟಾನ ನಾವೇ ಕಲೆಕ್ಟ್ ಮಾಡ್ಕೋಬೇಕು. ಸೆಕೆಂಡರಿ ಡಾಟಾ ಇದ್ದರೆ ಬೇರೆದವ್ರು ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ಳೋದಾಗಿರುತ್ತೆ. ಸ್ಪೆಸಿಫಿಸಿಟಿ. ಪ್ರೈಮರಿ ಡಾಟಾ ಈಸ್ ಸ್ಪೆಸಿಫಿಕ್ ಟು ದಿ ಕರೆಂಟ್ ರಿಸರ್ಚ್ ಅಬ್ಜೆಕ್ಟಿವ್ಸ್. ಪ್ರೈಮರಿ ಡಾಟಾನ ಕರೆಂಟ್ ರಿಸರ್ಚ್ ಅಬ್ಜೆಕ್ಟಿವ್ ತಕ್ಕಂತೆ ನಾವು ಕಲೆಕ್ಟ್ ಮಾಡ್ಕೋತೀವಿ. ಆದರೆ ಸೆಕೆಂಡರಿ ಡಾಟಾ ಮೇ ಲ್ಯಾಕ್ ದ ಎಕ್ಸಾಕ್ಟ್ ಸ್ಪೆಸಿಫಿಸಿಟಿ ನೀಡೆಡ್. ಸೆಕೆಂಡರಿ ಡಾಟಾನಲ್ಲಿ ನಮಗೆ ಹೇಗೆ ಬೇಕೋ ಹಾಗದು ಕಲೆಕ್ಟ್ ಆಗಲ್ದೇ ಇರ್ಬೋದು. ಓಕೆ. ರಿಸೋರ್ಸ್ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಕೀ ಡಿಫ್ರೆನ್ಸ್. ಕೀನ ತಗೊಂಡ್ರೆ ರಿಸೋರ್ಸ್ ರಿಕ್ವೈರ್ಮೆಂಟ್ಸ್. ಕಲೆಕ್ಟಿಂಗ್ ಪ್ರೈಮರಿ ಡಾಟಾ ಕ್ಯಾನ್ ಬಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಸೋರ್ಸ್ ಇಂಟೆನ್ಸಿವ್. ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡಬೇಕಾದ್ರೆ ಟೈಮ್ ಕನ್ಸ್ಯೂಮ್ ಹೆಚ್ಚಿಗೆ ಆಗುತ್ತೆ, ಹಾಗೆ ರಿಸೋರ್ಸ್ ಕೂಡ ಇಂಟೆನ್ಸಿವ್ ಆಗಿ ಬೇಕಾಗಿರುತ್ತೆ. ಅಂದರೆ ರಿಸೋರ್ಸಸ್ ಬೇಕಾಗ್ತದೆ, ಹ್ಯೂಮನ್ ರಿಸೋರ್ಸ್ ಇರ್ಬೋದು ಅಥವಾ ಮನಿ ಇರ್ಬೋದು, ಬಟ್ ಎವರ್ ಇಟ್ ಮೇ, ರಿಸೋರ್ಸ್ ಇಂಟೆಂಡೆಡ್. ವೈಲ್ ಸೆಕೆಂಡರಿ ಡಾಟಾ ಈಸ್ ಆಫನ್ ಮೋರ್ ರೆಡಿಲಿ ಅವೈಲೇಬಲ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಸೆಕೆಂಡರಿ ಡಾಟಾ ಆಲ್ರೆಡಿ ಕಲೆಕ್ಟ್ ಮಾಡಿರ್ತಾರೆ ಬೇರೆದವರು, ಅದನ್ನು ರೆಡಿಲಿ ಅವೈಲೇಬಲ್ ಇರುತ್ತೆ, ಸೊ ಅದನ್ನು ಈಸಿಯಾಗಿ ನಾವು ಪಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಪ್ರೈಮರಿ ಡಾಟಾ ಅಂದರೆ ಏನು ಅಂತ ನೋಡ್ಕೊಳ್ಳೋಣಂತೆ. ಡೆಫಿನಿಷನ್ ಆಫ್ ಪ್ರೈಮರಿ ಡಾಟಾ. Primary data refers to the original data that is collected first hand for a specific research purpose. ಇರೋ ಹಾಗೆ ಪ್ರೈಮರಿ ಡಾಟಾನ ಒರಿಜಿನಲ್ ಡಾಟಾ ಅಂತ ಕರಿತೀವಿ. that is collected first hand.
ನಾವೇ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು ರಿಸರ್ಚರ್ ಆದರೆ. ಫಾರ್ ಎ ಸ್ಪೆಸಿಫಿಕ್ ರಿಸರ್ಚ್ ಪರ್ಪಸ್, ಒಂದು ಸ್ಪೆಸಿಫಿಕ್ ರಿಸರ್ಚ್ ಪರ್ಪಸ್ಗೋಸ್ಕರ ಇದನ್ನ ಕಲೆಕ್ಟ್ ಮಾಡಿದಂಥ ಡಾಟಾ ಇದಾಗಿರುತ್ತೆ. ಇಟ್ ಈಸ್ ಡಾಟಾ ದಟ್ ಹ್ಯಾಸ್ ನಾಟ್ ಬೀನ್ ಪ್ರೀವಿಯಸ್ಲಿ ಕಲೆಕ್ಟೆಡ್ ಆರ್ ಅನಲೈಸ್ಡ್. ಇದು ಎಂಥ ಡಾಟಾ ಆಗಿರುತ್ತಪ್ಪ ಅಂತಂದರೆ ಪ್ರೀವಿಯಸ್ಲಿ ಕಲೆಕ್ಟ್ ಮಾಡಿರೋದಿಲ್ಲ, ಹಾಗೆ ಅನಲೈಸ್ ಕೂಡ ಮಾಡಿರೋಲ್ಲ. ನಾವೇ ಕಲೆಕ್ಟ್ ಮಾಡಬೇಕು, ನಾವೇ ಅನಲೈಸ್ ಮಾಡಬೇಕು. ಹಾಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಸ್ಪೆಸಿಫಿಕ್ ಟು ದಿ ರಿಸರ್ಚ್ ಅಬ್ಜೆಕ್ಟಿವ್ಸ್ ಏನಿರ್ತಾವಲ್ಲ ಅದಕ್ಕೆ ತಕ್ಕಂತೆ ನಾವು ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಸ್ಟಡಿ ಆರ್ ಇನ್ವೆಸ್ಟಿಗೇಷನ್, ಒಂದು ಇನ್ವೆಸ್ಟಿಗೇಷನ್ಗೋಸ್ಕರ ಪರ್ಟಿಕ್ಯುಲರ್ ಸ್ಟಡಿಗೋಸ್ಕರ ಕಲೆಕ್ಟ್ ಮಾಡಿದಂಥ ಡಾಟಾ ಆಗಿರುತ್ತೆ. ಒರಿಜಿನಲ್ ಆ್ಯಂಡ್ ಫಸ್ಟ್ ಹ್ಯಾಂಡ್, ಮತ್ತೊಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಇದು ಒಂದು ಒರಿಜಿನಲ್ ಡಾಟಾ ಆಗಿರುತ್ತೆ. ಡೈರೆಕ್ಟ್ಲಿ ಅಬ್ಟೈನ್ ಫ್ರಮ್ ದಿ ಸೋರ್ಸ್ಲಿಂದ ಡೈರೆಕ್ಟಾಗಿ ನಾವೇ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು ರಿಸರ್ಚರ್ ಆಗಿದ್ದರೆ. ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಸೋರ್ಸ್ ಇಂಟೆನ್ಸಿವ್, ಇನ್ನಲ್ಲಿ ಹೇಳಿರೋ ಹಾಗೆ ಇದೊಂದು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆಗಿರುತ್ತೆ ಡಾಟಾನ ಕಲೆಕ್ಟ್ ಮಾಡೋದು, ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡೋದು. ರಿಕ್ವೈರ್ಸ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಡಾಟಾ ಕಲೆಕ್ಷನ್ ಆ್ಯಕ್ಟಿವಿಟೀಸ್ ಡಾಟಾ ಕಲೆಕ್ಷನ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೋಸ್ಕರ ಪ್ಲಾನಿಂಗ್ ಮಾಡಬೇಕಾಗತ್ತೆ ಮತ್ತು ಎಕ್ಸಿಕ್ಯೂಷನ್ ಆಫ್ ಡಾಟಾ ಕಲೆಕ್ಷನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಫಾರ್ ಪ್ರೈಮರಿ ಡಾಟಾ. ಸರ್ವೆ ಕಂಡಕ್ಟೆಡ್ ಟು ಗ್ಯಾದರ್ ಒಪಿನಿಯನ್ಸ್, ಇಂಟರ್ವ್ಯೂ ವಿತ್ ಪಾರ್ಟಿಸಿಪೆಂಟ್ಸ್, ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್, ಫೀಲ್ಡ್ ಅಬ್ಸರ್ವೇಷನ್ಸ್ ಆ್ಯಂಡ್ ಡೈರೆಕ್ಟ್ ಮೆಜರ್ಮೆಂಟ್ಸ್. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಟು ಪ್ರೈಮರಿ ಡಾಟಾ. ಪ್ರೈಮರಿ ಡಾಟಾ ಎಲ್ಲಿಂದ ಸಿಗ್ತವೆ ಅನ್ನೋದನ್ನು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಸರ್ವೇನ ಮಾಡಿದ್ದಿರ್ಬೋದು ಒಪಿನಿಯನ್ನ ಗ್ಯಾದರ್ ಮಾಡೋಕ್ಕೋಸ್ಕರ, ಅಥವಾ ಇಂಟರ್ವ್ಯೂ ವಿತ್ ಪಾರ್ಟಿಸಿಪೆಂಟ್ಸ್ ಜೊತೆ ಇಂಟರ್ವ್ಯೂ ಮಾಡಿದಿರ್ಬೋದು, ಅಥವಾ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಹಾಗೆ ಫೀಲ್ಡ್ ಅಬ್ಸರ್ವೇಷನ್ಸ್ ಇರ್ಬೋದು. ಹಲವಾರು ರೀತಿಯಿಂದ ನಾವು ಪ್ರೈಮರಿ ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಕಲೆಕ್ಷನ್ ಮೆಥಡ್ಸ್. ಒಂದನೇದ್ದು ಸರ್ವೆ ಮಾಡೋದ್ರ ಮೂಲಕ ನಾವು ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡ್ಬೋದು. ಸರ್ವೇಸ್ ಇನ್ವಾಲ್ವ್ collecting information from a sample of respondents using structured questionnaire or interviews. Structured questionnaires ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಇಂಟರ್ವ್ಯೂಸ್ನ ಯೂಸ್ ಮಾಡೋದ್ರ ಮೂಲಕ ಸರ್ವೆ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಆರ್ ಡಾಟಾ. ಮೆಥಡ್ ಏನಾಗುತ್ತೆ? ಸರ್ವೇಸ್ ಕ್ಯಾನ್ ಬಿ ಕಂಡಕ್ಟೆಡ್ ಥ್ರೂ ದಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡೋದ್ರ ಮೂಲಕ ಸರ್ವೆನ ಕಂಡಕ್ಟ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಟೆಲಿಫೋನ್ ಇಂಟರ್ವ್ಯೂಸ್ ಆಗ್ತವೆ. ಈಗ ಆನ್ಲೈನ್ ಸರ್ವೇಸ್ನ ನಡೆಸ್ತಾರೆ, ಆರ್ ಮೇಲ್ಡ್ ಕ್ವಶನರ್ಸ್ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸರ್ವೆ ಹೀಗೂ ಕಂಡಕ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಪ್ರೈಮರಿ ಡಾಟಾ. ಡಿಸ್ಕ್ರಿಪ್ಷನ್, ಅದ್ರ ಬಗ್ಗೆ ಹೇಳೋದಾದರೆ interviews involves direct interaction between the researcher and the respondent to gather detailed information ನ ಗ್ಯಾದರ್ ಮಾಡೋಕ್ಕೋಸ್ಕರ ಡೈರೆಕ್ಟ್ ಇಂಟರಾಕ್ಷನ್ ನಡೀತಾ ಇರುತ್ತೆ. ಯಾರ್ಯಾರ ಮಧ್ಯೆಪ್ಪ ಅಂತಂದರೆ ರಿಸರ್ಚರ್ ಮತ್ತು ರೆಸ್ಪಾಂಡೆಂಟ್ ಮಧ್ಯೆ ಡೈರೆಕ್ಟ್ ಇಂಟರಾಕ್ಷನ್, ಡೈರೆಕ್ಟ್ ಮಾತುಕತೆ ನಡೀತಾ ಇರುತ್ತೆ. ಅದರ ಮೂಲಕ ರಿಸರ್ಚರ್ ಏನು ಮಾಡ್ತಾರಪ್ಪ ಅಂತಂದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾರೆ. ಇಂಟರ್ವ್ಯೂಸ್ ಕ್ಯಾನ್ ಬಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್ ಇರ್ಬೋದು, ಅಂದರೆ ವಿತ್ ಪ್ರೀಡಿಫೈನ್ಡ್ ಕ್ವಶನ್ಸ್. ಆ ಇಂಟರ್ವ್ಯೂನಲ್ಲಿ ಸಮ್ ಪ್ರೀಡಿಫೈನ್ಡ್ ಕ್ವಶನ್ಸ್ ಇರ್ತವೆ. ಆಮೇಲೆ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಇರ್ಬೋದು ವಿತ್ ಅ ಸೆಟ್ ಆಫ್ ಓಪನ್ ಎಂಡೆಡ್ ಕ್ವಶನ್ಸ್, ಅಂದರೆ ಪ್ರೀಡಿಫೈನ್ಡು ಇರ್ತವೆ. ಹಾಗೆ ಅವ್ರು ಕೊಡುವಂಥ ಆನ್ಸರ್ ಮೇಲೆ, ಅಂದರೆ ಯಾರು ರೆಸ್ಪಾಂಡೆಂಟ್ ಇರ್ತಾರಲ್ಲ ಅವ್ರು ಕೊಡುವಂಥ ಆನ್ಸರ್ ಮೇಲೆ ಮತ್ತೊಂದಿಷ್ಟು ಕ್ವಶನ್ ಅರೈಸ್ ಆಗ್ತಿರ್ತವೆ. ಅಂಥದಕ್ಕೆ ಏನಂತೀವಪ್ಪ ಅಂದರೆ ಸೆಮಿ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಅಂತ ಕರಿತೀವಿ. ಹಾಗೆ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಫ್ರೀ ಫ್ಲೋಯಿಂಗ್ ಕನ್ವರ್ಸೇಷನ್ಸ್. ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂನಲ್ಲಿ ಸಿಕ್ಕತ್ತ ಕ್ವಶನ್ಸ್ ಕೇಳ್ಬೋದು. ದೇರ್ ಈಸ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಆಸ್ಕ್ ಕ್ವಶನ್. ಯಾವುದೇ ಕ್ವಶನ್ಸ್ ಕೇಳೋಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇರಲ್ಲ. ನೆಕ್ಸ್ಟ್ ಅಬ್ಸರ್ವೇಷನ್ಸ್ ಮೂಲಕ ಪ್ರೈಮರಿ ಡಾಟಾನ ನಾವು ಕಲೆಕ್ಟ್ ಮಾಡೋದಿರ್ಬೋದು. ಅಬ್ಸರ್ವೇಷನ್ಸ್ ಇನ್ವಾಲ್ವ್ ಸಿಸ್ಟಮೆಟಿಕ್ಲಿ ವಾಚಿಂಗ್ ಆ್ಯಂಡ್ ರೆಕಾರ್ಡಿಂಗ್ ಬಿಹೇವಿಯರ್ಸ್, ಇವೆಂಟ್ಸ್ ಆರ್ ಆಕ್ಟಿವಿಟೀಸ್. ಬಿಹೇವಿಯರ್ಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ಆಕ್ಟಿವಿಟೀಸ್ನ ಸಿಸ್ಟಮೆಟಿಕ್ಲಿ ರೆಕಾರ್ಡ್ ಮಾಡೋದಾಗಿರುತ್ತೆ. ಏನು ಮಾಡೋದ್ರ ಮೂಲಕ? ಜಸ್ಟ್ ವಾಚಿಂಗ್ ಆ್ಯಂಡ್ ರೆಕಾರ್ಡಿಂಗ್. ಅಬ್ಸರ್ವೇಷನ್ ಏನು ಒಳಗೊಂಡಿರುತ್ತಪ್ಪ ಅಂದರೆ ಸಿಸ್ಟಮೆಟಿಕ್ಲಿ ವಾಚಿಂಗ್ ಆ್ಯಂಡ್ ರೆಕಾರ್ಡಿಂಗ್ ದ ಬಿಹೇವಿಯರ್, ಇವೆಂಟ್ಸ್ ಆ್ಯಂಡ್ ಆಕ್ಟಿವಿಟೀಸ್. ಅಬ್ಸರ್ವೇಷನ್ಸ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ನ್ಯಾಚುರಲ್ ಸೆಟ್ಟಿಂಗ್, that was field observations, or in controlled environments. ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ನಲ್ಲಿ ಕೂಡ ಅಬ್ಸರ್ವೇಷನ್ ಮಾಡ್ಬೋದು. ಅವು ಲ್ಯಾಬ್ರೋಟರಿ ಅಬ್ಸರ್ವೇಷನ್ ಆಗಿರುತ್ತವೆ. ಹಾಗೆ
ನ್ಯಾಚುರಲ್ ಸೆಟ್ಟಿಂಗ್ಸ್ನಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಅಬ್ಸರ್ವೇಷನ್ ಮಾಡ್ಬೋದು. ಅವು ಫೀಲ್ಡ್ ಅಬ್ಸರ್ವೇಷನ್ಸ್ ಆಗಿರ್ತವೆ. ಫೀಲ್ಡ್ ಅಂದರೆ ಹೊರಗಡೆ ನಾವು ಹೋದಾಗ ಅಬ್ಸರ್ವೇಷನ್ ಮಾಡೋದಿರುತ್ತೆ. ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಲ್ಯಾಬೊರೇಟರಿ ಅಬ್ಸರ್ವೇಷನ್ ನಡೆಯುತ್ತೆ. ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ಸ್ ಅಂದರೆ ಲ್ಯಾಬೊರೇಟರಿ ಅಬ್ಸರ್ವೇಷನ್ ನಡೀತಾ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಎಕ್ಸ್ಪೆರಿಮೆಂಟ್ಸ್ ಇನ್ವಾಲ್ವ್ ಮ್ಯಾನಿಪುಲೇಟಿಂಗ್ ವೇರಿಯೇಬಲ್ಸ್ ಟು ಅಬ್ಸರ್ವ್ ದ ಎಫೆಕ್ಟ್ಸ್ ಆನ್ ದ ಡಿಪೆಂಡೆಂಟ್ ವೇರಿಯೇಬಲ್. ಎರಡು ವೇರಿಯೇಬಲ್ನ ತಗೊಂಡು ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಮೇಲೆ ಏನು ಮ್ಯಾನಿಪುಲೇಷನ್ ಮಾಡ್ತಾ ಇದೆ ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮೂಲಕ ತಿಳ್ಕೊಳ್ಳೋದಾಗಿರುತ್ತೆ. Experiments can be conducted in controlled settings and researchers actively manipulate independent variables to study their impact. Actually, researchers control setting na ಮಾಡ್ಕೊಂಡಿರ್ತಾರೆ. ಹಾಗೆ actively manipulate independent variables ನ manipulate ಮಾಡೋದ್ರ ಮೂಲಕ ಅವು ಹೇಗೆ ಒಂದಕ್ಕೊಂದು ಇಂಪ್ಯಾಕ್ಟ್ ಆಗ್ತವೆ ಅನ್ನೋದನ್ನು ಸ್ಟಡಿ ಮಾಡ್ತಾರೆ. ಅವೇ ಎಕ್ಸ್ಪೆರಿಮೆಂಟ್ ಮೆಥಡ್. ನೆಕ್ಸ್ಟ್ focus groups. Focus groups involves bringing together a small group of participants ಇರ್ತಾರೆ. ಒಂದು ಸ್ಮಾಲ್ ಗ್ರೂಪ್ ಆಫ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಎಲ್ಲಿ ಫೋಕಸ್ಡ್ ಗ್ರೂಪ್ನಲ್ಲಿ ಟು ಡಿಸ್ಕಸ್ ಸ್ಪೆಸಿಫಿಕ್ ಟಾಪಿಕ್ ಗೈಡೆಡ್ ಬೈ ಎ ಮಾಡರೇಟರ್ ಹೇಳಿದಂಥ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಪಾರ್ಟಿಸಿಪೆಂಟ್ಸ್ ಏನು ಮಾಡ್ತಿರ್ತಾರಪ್ಪ ಅಂತಂದರೆ ಡಿಸ್ಕಸ್ ಮಾಡ್ತಿರ್ತಾರೆ, ಅದನ್ನು ರೆಕಾರ್ಡ್ ಮಾಡ್ತಿರ್ತಾರೆ, ಅದೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಪಾರ್ಟಿಸಿಪೆಂಟ್ ಶೇರ್ ದೇರ್ ಒಪಿನಿಯನ್ಸ್, ಅವ್ರ ಒಪಿನಿಯನ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸಸ್ ಇರ್ಬೋದು, ಆ್ಯಂಡ್ ಪರ್ಸೆಪ್ಷನ್ಸ್ ಇರ್ಬೋದು. ಆ್ಯಂಡ್ ದೇ ಆರ್ ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಇನ್ಸೈಟ್ಸ್. ಇವೆಲ್ಲ ಅವರು ಕೊಡುವಂಥ ದತ್ತಾಂಶಗಳಾಗಿರ್ತವೆ ಅಥವಾ ಡಾಟಾ ಆಗಿರುತ್ತೆ, ಇನ್ಫಾರ್ಮೇಷನ್ ಆಗಿರುತ್ತೆ. ಅವ್ರು ಕೊಡುವಂಥ ಒಪಿನಿಯನ್ ಮೂಲಕ ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ಬೋದು, ಡಾಟಾ ಕಲೆಕ್ಟ್ ಮಾಡ್ಬೋದು. ಹಾಗೆ ಎಕ್ಸ್ಪೀರಿಯನ್ಸಸ್ ಮೂಲಕ ಅವ್ರು ಹೇಳುವಂಥ ಎಕ್ಸ್ಪೀರಿಯನ್ಸಸ್ ಮೂಲಕ ಡಾಟಾನ ಕಲೆಕ್ಟ್ ಮಾಡ್ಬೋದು. ಪರ್ಸೆಪ್ಷನ್ಸ್ ಹೇಳ್ತಿರ್ತಾರೆ, ಅದ್ರ ಮೂಲಕ ಮಾಡ್ಬೋದು. ಹಾಗೆ ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಇನ್ಸೈಟ್ಸ್ ಟು ದಮ್, ಅವ್ರಿಗೆ ಒಂದಿಷ್ಟು ಕ್ವಾಲಿಟೇಟಿವ್ ಇನ್ಸೈಟ್ಸ್ ಕೊಡೋದ್ರ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒನ್ ಫೀಲ್ಡ್ ಟ್ರಯಲ್ಸ್ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಫಸ್ಟ್ ಹ್ಯಾಂಡ್ ಡಾಟಾ ಅಂತಂದರೆ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್, primary data. Okay, field trials involve testing products, interventions or processes in real world setting ನಲ್ಲಿ ನಾವು ಪ್ರಾಡಕ್ಟ್ನ ಟೆಸ್ಟ್ ಮಾಡೋದಿರ್ಬೋದು ಅಥವಾ ಇಂಟರ್ವೆನ್ಷನ್ಸ್ನ ಟೆಸ್ಟ್ ಮಾಡೋದಿರ್ಬೋದು. ಇದು ಫೀಲ್ಡ್ ಟ್ರಯಲ್ಸ್ ಒಳಗೊಂಡಿರುತ್ತೆ. ದಟ್ ಇನ್ವಾಲ್ವ್ಸ್ ಟೆಸ್ಟಿಂಗ್ ಪ್ರಾಡಕ್ಟ್ಸ್, ಇಂಟರ್ವೆನ್ಷನ್ಸ್, ಪ್ರಾಡಕ್ಟ್ಸ್ನ ಟೆಸ್ಟ್ ಮಾಡೋದಿರ್ಬೋದು ಅಥವಾ ಇಂಟರ್ವೆನ್ಷನ್ಸ್ನ ಟೆಸ್ಟ್ ಮಾಡೋದಿರ್ಬೋದು ಅಥವಾ ಅದೊಂದು ಪ್ರೊಸೆಸ್ ಆಗಿರುತ್ತೆ ರಿಯಲ್ ವರ್ಲ್ಡ್ ಸೆಟ್ಟಿಂಗ್ನಲ್ಲಿ. ರಿಸರ್ಚರ್ಸ್ ಇಂಪ್ಲಿಮೆಂಟ್ ಆ್ಯಂಡ್ ಅಸೆಸ್ ದ ಎಫೆಕ್ಟಿವ್ನೆಸ್ ಆಫ್ ದಿ ಇಂಟರ್ವೆನ್ಷನ್ಸ್ ಆರ್ ಇನ್ನೋವೇಷನ್ಸ್ ಇನ್ ದ ಫೀಲ್ಡ್ನಲ್ಲಿ ರಿಸರ್ಚರ್ಸ್ ಅಸೆಸ್ ಮಾಡ್ತಿರ್ತಾರೆ ಎಫೆಕ್ಟಿವ್ನೆಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ನ. ಅದ್ರ ಮೂಲಕ ಫೀಲ್ಡ್ ಟ್ರಯಲ್ಸ್ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದರೆ ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಫೀಲ್ಡಲ್ಲೇ ಟ್ರಯಲ್ ಆಗ್ತಿರುತ್ತೆ. ಆ ಫೀಲ್ಡ್ ಟ್ರಯಲ್ ಅದ್ರ ಮೂಲಕ ಏನು ಆನ್ಸರ್ ಬರುತ್ತಲ್ಲ ಅದನ್ನೇ ಡಾಟಾ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನರ್ಸ್ ಮೂಲಕನೂ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಕ್ವಶನರ್ಸ್ ಆರ್ ರಿಟರ್ನ್ ಸೆಟ್ ಆಫ್ ಕ್ವಶನ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ರೆಸ್ಪಾಂಡೆಂಟ್ಸ್ ಕೊಟ್ಟಂಥ ರಿಟರ್ನ್ ಸೆಟ್ಸ್ ಆಫ್ ಕ್ವಶನ್ಸ್. ಒಂದಿಷ್ಟು ಕ್ವಶನ್ಸ್ ಬರೆದ್ಬಿಟ್ಟು ರೆಸ್ಪಾಂಡೆಂಟ್ಸ್ ಕಡೆ ಕೊಟ್ಟು ಅದಕ್ಕೆ ಆನ್ಸರ್ನ ಪಡೆಯೋದ್ರ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡಿಕೊಳ್ಳೋದು to gather information. Questionnaire can be administered in person, via mail, over the phone or online. ಇದರಲ್ಲಿ ಮೆಥಡ್ ಯಾವ ಬರ್ತಪ್ಪ ಅಂತಂದರೆ ಡೈರೆಕ್ಟಾಗಿ ಪರ್ಸನ್ ಕಡೆ ಕೊಟ್ಟು ಕ್ವಶನರ್ನ ಅವ್ರ ಕಡೆಯಿಂದ ಆನ್ಸರ್ ತೊಗೊಳ್ಳೋದಿರ್ಬೋದು, ಅಥವಾ ಮೇಲ್ ಮೂಲಕ ಕ್ವಶನರ್ನ ಕಳಿಸೋದಿರ್ಬೋದು, ಅಥವಾ ಫೋನ್ ಮೂಲಕ ನಾವು ಕ್ವಶನರ್ನ ಕಳಿಸಿಕೆಸ ಡಾಟಾನ ಕಲೆಕ್ಟ್ ಮಾಡ್ಕೋದಿರ್ಬೋದು, ಅಥವಾ ಆನ್ಲೈನ್ ಮೂಲಕ ಅವರಿಗೆ ಕ್ವಶನರ್ ಪ್ರೊವೈಡ್ ಮಾಡಿ ಅದ್ರ ಮೂಲಕ ನಾವು ಆನ್ಸರ್ನ ಪಡೆಯೋದಾಗಿರ್ಬೋದು. ನೆಕ್ಸ್ಟ್ ಕೇಸ್ ಸ್ಟಡೀಸ್ ಮೂಲಕನೂ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ಕೇಸ್ ಸ್ಟಡೀಸ್ ಇನ್ವಾಲ್ವ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಎ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಒಬ್ಬ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಬಗ್ಗೆ ಡೆಪ್ತ್ ಎಕ್ಸ್ಪ್ಲೋರ್ ಮಾಡ್ಕೊತ ಹೋದರೆ ಅದು ಕೇಸ್ ಸ್ಟಡಿ ಅನಿಸ್ಕೊಳ್ಳುತ್ತೆ. ಪರ್ಟಿಕ್ಯುಲರ್ ಗ್ರೂಪ್ ಬಗ್ಗೆ ಇರ್ಬೋದು, ಪರ್ಟಿಕ್ಯುಲರ್ ಇಂಡಿವಿಜುವಲ್ ಬಗ್ಗೆ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಇರ್ಬೋದು. ಒಂದು ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಗಿರುತ್ತೆ ಕೇಸ್ ಸ್ಟಡಿ ಅನ್ನೋದು.
ಮೆಥಡ್ಸ್ ರಿಸರ್ಚರ್ಸ್ ಕಲೆಕ್ಟೆಡ್ ಡಿಟೇಲ್ ಇನ್ಫಾರ್ಮೇಷನ್ ಥ್ರೂ ಇಂಟರ್ವ್ಯೂ ಮಾಡೋದ್ರ ಮೂಲಕ ರಿಸರ್ಚರ್ಸ್ ಡಿಟೇಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾರೆ. ಹಾಗೆ ಅಬ್ಸರ್ವೇಷನ್ ಮಾಡೋದ್ರ ಮೂಲಕ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಡಾಕ್ಯುಮೆಂಟ್ ಅನಾಲಿಸಿಸ್ ಕೂಡ ಮಾಡ್ತಾರೆ ಫಾರ್ ದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಡಾಕ್ಯುಮೆಂಟ್ ಅನಾಲಿಸಿಸ್ ಕೂಡ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಡೈರೀಸ್ ಆ್ಯಂಡ್ ಲಾಗ್ಸ್ ಕೂಡ ಪ್ರೈಮರಿ ಸೋರ್ಸ್ಗೆ ಒಂದು ಉದಾಹರಣೆ ಆಗ್ತವೆ. ಇಲ್ಲಿ ಪಾರ್ಟಿಸಿಪೆಂಟ್ ಮೇಂಟೈನ್ ರೆಕಾರ್ಡ್ಸ್ ಆಫ್ ದೇರ್ ಆಕ್ಟಿವಿಟೀಸ್. ಯಾರು ಪಾರ್ಟಿಸಿಪೆಂಟ್ ಇರ್ತಾರಲ್ಲ ಅವ್ರ ಆಕ್ಟಿವಿಟೀಸ್ನ ರೆಕಾರ್ಡ್ಸ್ ಮಾಡ್ತಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸಸ್ನ ರೆಕಾರ್ಡ್ಸ್ ಮಾಡ್ತಿರ್ತಾರೆ, ಅವ್ರ ಬಿಹೇವಿಯರ್ಸ್ನ ರೆಕಾರ್ಡ್ ಮಾಡ್ತಿರ್ತಾರೆ ಓವರ್ ದಿ ಸ್ಪೆಸಿಫಿಕ್ ಪೀರಿಯಡ್. ಒಂದು ಪೀರಿಯಡ್ವರೆಗೂ ಒಂದು ಟೈಮ್ವರೆಗೂ ಅವರು ರೆಕಾರ್ಡ್ ಮಾಡ್ಕೊತ ಹೋಗ್ತಿರ್ತಾರೆ. ಅದೇ ಏನಾಗುತ್ತಪ್ಪ ಅಂತಂದರೆ ಪ್ರೈಮರಿ ಸೋರ್ಸ್ ಆಫ್ ಡಾಟಾ ಆಗುತ್ತೆ. ರಿಸರ್ಚರ್ಸ್ ಕಲೆಕ್ಟ್ ಇನ್ಫಾರ್ಮೇಷನ್ ಥ್ರೂ ಸೆಲ್ಫ್ ರಿಪೋರ್ಟ್ಸ್ ಮೂಲಕ ರಿಸರ್ಚರ್ಸ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಿರ್ಬೋದು, ಅಥವಾ ಪ್ರೊವೈಡಿಂಗ್ ಇನ್ಸೈಟ್ಸ್ ಇಂಟು ಡೈಲಿ ಲೈಫ್ ಆಫ್ ಸ್ಪೆಸಿಫಿಕ್ ಇವೆಂಟ್. ಡೈಲಿ ಲೈಫ್ ಕೂಡ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಓಕೆ, ಡೈಲಿ ಲೈಫ್ ಕೂಡ ಅಲ್ಲಿ ವರ್ಕ್ ಆಗುತ್ತೆ. ಸ್ಪೆಸಿಫಿಕ್ ಇವೆಂಟ್ ಇರ್ಬೋದು ಅಥವಾ ಡೈಲಿ ಲೈಫ್ ಇರ್ಬೋದು, ಅದು ಕೂಡ ಏನು ಒದಗಿಸ್ಕೊಡುತ್ತಪ್ಪ ಅಂತಂದರೆ ಪ್ರೈಮರಿ ಡಾಟಾನ ಇದು ಒದಗಿಸ್ಕೊಡುತ್ತೆ. ನೆಕ್ಸ್ಟ್ ಬಯಾಲಜಿಕಲ್ ಸ್ಯಾಂಪಲ್ಸ್. In certain fields such as biology or medicine, primary data may involve collecting biological samples. ಬ್ಲಡ್ ಇರ್ಬೋದು, ಟಿಶ್ಯೂ ಇರ್ಬೋದು, ಯೂರಿನ್ ಇರ್ಬೋದು, ಹೀಗೆ ಹಲವಾರು ವಸ್ತುಗಳನ್ನು ನಾವು ಬಯಾಲಜಿಕಲ್ನಲ್ಲಿ ಸ್ಯಾಂಪಲ್ ಆಗಿ ಕಲೆಕ್ಟ್ ಮಾಡ್ಕೊಳ್ತಿರ್ತೀವಿ ಫಾರ್ ಅನಾಲಿಸಿಸ್ ಓನ್ಲಿ. ಓಕೆ, ಬಯಾಲಜಿಕಲ್ ಸ್ಯಾಂಪಲ್ ಮೂಲಕ ಕೂಡ ನಾವು ಡಾಟಾನ ಕಲೆಕ್ಟ್ ಮಾಡ್ಕೋಬೋದು. Collection and analysis of biological samples using appropriate methods and equipments. ಹಲವಾರು equipments ಮತ್ತು appropriate methodsನ ಯೂಸ್ ಮಾಡ್ಕೋದ್ರ ಮೂಲಕ ಬಯಾಲಜಿಕಲ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದರೊಳಗಿರುವಂಥ ಅಂಶಗಳನ್ನು ನಾವು ರೆಕಾರ್ಡ್ ಮಾಡ್ತಿರ್ತೀವಿ. ಅದು ಕೂಡ ಡಾಟಾ ಆಗುತ್ತೆ, ಅದು ಪ್ರೈಮರಿ ಡಾಟಾನೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನರ್ಸ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ. Questionnaire is a structured data collection instrument that typically includes a series of questions designed to obtain specific information from individual or groups. ಒಂದು ಇಂಡಿವಿಜುವಲ್ ಅಥವಾ ಗ್ರೂಪ್ಸ್ ಕಡೆಯಿಂದ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನ ಪಡೆಯೋಕ್ಕೋಸ್ಕರ ಸೆಟ್ ಮಾಡಿದಂಥ ಒಂದು ಕ್ವಶನರ್ ಇರುತ್ತೆ. ಅದೊಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ, ಡಾಟಾ ಕಲೆಕ್ಷನ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇಟ್ ಈಸ್ ಎ ಸಿಸ್ಟಮೆಟಿಕ್ ವೇ ಆಫ್ ಗ್ಯಾದರಿಂಗ್ ರೆಸ್ಪಾನ್ಸಸ್. ಒಂದು ಸಿಸ್ಟಮೆಟಿಕ್ ವೇ ಆಗಿರುತ್ತೆ ರೆಸ್ಪಾನ್ಸಸ್ನ ಪಡೆಯೋಕ್ಕೋಸ್ಕರ. ಟು ಅಸೆಸ್ ಒಪಿನಿಯನ್ಸ್, ಒಂದು ಒಪಿನಿಯನ್ ಪಡೆಯೋಕ್ಕೋಸ್ಕರ ಒಂದು ಸಿಸ್ಟಮೆಟಿಕ್ ಆ್ಯಂಡ್ ಇನ್ಫಾರ್ಮೇಟಿವ್ ವೇ ಆಗಿರುತ್ತೆ. ಬಿಹೇವಿಯರ್ಸ್, ಆಟಿಟ್ಯೂಡ್ಸ್ ಆರ್ ಕ್ಯಾರೆಕ್ಟರ್ಸ್ ಕೂಡ ಇಲ್ಲಿ ನಾವು ತಿಳ್ಕೊಬೋದು. ಓಕೆ, ಕ್ಯಾಟಗರೀಸ್ ಆಫ್ ಕ್ವಶನರ್ಸ್ನಲ್ಲಿ ಕ್ಯಾಟಗರೀಸ್ನ ನಾವು ನೋಡ್ಕೋಬೋದು. ಒಂದನೇದು ಸ್ಟ್ರಕ್ಚರ್ಡ್ ಕ್ವಶನರ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ and respondents choose from determined answer options. ಸ್ಟ್ರಕ್ಚರ್ಡ್ ಕ್ವಶನರ್ಸ್ ಅಂತಂದರೆ ಈ ಕ್ವಶನರ್ಸ್ನಲ್ಲಿ ಕ್ವಶನ್ಸು ಇರ್ತವೆ, ಅದ್ರ ಜೊತೆ ಆನ್ಸರ್ಸು ಇರ್ತವೆ. ಒಂದು ಸ್ಟ್ರಕ್ಚರ್ಡ್ ಆಗಿ ಕ್ವಶನರ್ನ ರೆಡಿ ಮಾಡಿರ್ತಾರೆ. ಕ್ವಶನ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್. ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡೋದ್ರ ಮೂಲಕ ಕ್ವಶನ್ನ ಅಲ್ಲಿ ಸೆಟ್ ಮಾಡಲಾಗಿರುತ್ತೆ. ಆ್ಯಂಡ್ ರೆಸ್ಪಾಂಡೆಂಟ್ಸ್ ಚೂಸ್ ಫ್ರಮ್ ಪ್ರೀ ಡಿಟರ್ಮೈನ್ಡ್ ಆನ್ಸರ್ ಆಪ್ಷನ್ಸು ಕೊಡಲಾಗಿರುತ್ತೆ. ಆ ಆನ್ಸರ್ ಆಪ್ಷನ್ಸ್ನಲ್ಲಿ ಅವರು ಚೂಸ್ ಮಾಡಬೇಕಾಗಿರುತ್ತೆ ರೆಸ್ಪಾಂಡೆಂಟ್ಸ್. ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ ಸ್ಟ್ರಕ್ಚರ್ಡ್ ಕ್ವಶನರ್ಸ್ದು ಫೆಸಿಲಿಟೇಟ್ಸ್ ಈಸಿ ಡಾಟಾ ಅನಾಲಿಸಿಸ್. ಈಸಿಯಾಗಿ ಡಾಟಾನ ಅನಾಲಿಸಿಸ್ ಮಾಡ್ಬೋದು. ಯಾಕಂತಂದರೆ ನಾವೇ ಆನ್ಸರ್ ಕೊಟ್ಟಿರ್ತೀವಿ ಅಂತಂದರೆ ಬೇರೆ ಬೇರೆ ಆನ್ಸರ್ ಬರೋಕ್ಕೆ ಸಾಧ್ಯನೇ ಇಲ್ಲ, ಅದ್ರಾಗೆ ಚೂಸ್ ಮಾಡಿರ್ತಾರೆ. ಸೊ ಡಾಟಾ ಅನಾಲಿಸಿಸ್ ಈಸಿ ಆಗುತ್ತೆ. ರೆಡ್ಯೂಸಸ್ ಬಯಾಸ್, ಬೇರೆ ಬೇರೆ ಬಯಾಸ್ನ ರೆಡ್ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಎನ್ಶ್ಯೂರ್ಸ್ ಕನ್ಸಿಸ್ಟೆನ್ಸಿ ಇನ್ ರೆಸ್ಪಾನ್ಸಸ್. ಭಾಳಷ್ಟು ಕನ್ಸಿಸ್ಟೆನ್ಸಿ ರೆಸ್ಪಾನ್ಸಸ್ ನಾವು ಇದರಿಂದ ಪಡ್ಕೋಬೋದಾಗಿರುತ್ತೆ. ಯಾಕಂದ್ರೆ ನಾನು ಹೇಳಿದಾಗೆ ಒಂದೇ ಥರ ಆನ್ಸರ್ನ ನಾವು ಹಲವಾರು ಸಲ ಪಡಿಬೋದಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಲೈಕರ್ಟ್ ಸ್ಕೇಲ್ಸ್ ಆ್ಯಂಡ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್. ಎಕ್ಸಾಂಪಲ್ಸ್ ಕ್ವಶನರ್ಗೆ ಅದು ಎಂಥ ಕ್ವಶನ್ ಹೇಗಪ್ಪ ಅಂದರೆ ಸ್ಟ್ರಕ್ಚರ್ಡ್ ಕ್ವಶನರ್ಸ್ಗೆ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQs ಆ್ಯಂಡ್ ಲೈಕರ್ಟ್ ಸ್ಕೇಲ್ಸ್ನ ಕೊಟ್ಟು ಆ ಲೈಕರ್ಟ್ ಸ್ಕೇಲ್ ಅಂತ ಕರೀತಾರೆ. ಲೈಕರ್ಟ್ ಸ್ಕೇಲ್ಸ್ ಇರ್ಬೋದು ಆ್ಯಂಡ್ ಕ್ಲೋಸ್ಡ್ ಎಂಡೆಡ್ ಕ್ವಶನರ್ಸ್ ಇರ್ಬೋದು. ನೆಕ್ಸ್ಟ್
unstructured questionnaires. Questions are open-ended. Open-ended ಇರ್ತವೆ ಇಲ್ಲಿ questions, allowing respondents to provide detailed and varied responses. ಈ ಕ್ವಶನರ್ ಪ್ರಕಾರ ರೆಸ್ಪಾಂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ತಮಗೆ ಹೇಗೆ ಬೇಕೋ ಹಾಗೆ ಆನ್ಸರ್ನ ಬರಿಬೋದಾಗಿರುತ್ತೆ. ವೆರೈಡ್ ರೆಸ್ಪಾನ್ಸಸ್ನ ಇಲ್ಲಿ ನಾವು ಪಡ್ಕೋಬೋದಾಗಿರುತ್ತೆ. ರೆಸ್ಪಾಂಡೆಂಟ್ಸ್ ಕಡೆಯಿಂದ ವೆರೈಡ್ ಇನ್ಫಾರ್ಮೇಷನ್ಸ್ ನಮಗೆ ಸಿಗ್ತವೆ. ಭಾಳಷ್ಟು ವಿಧವಾದಂಥ ಇನ್ಫಾರ್ಮೇಷನ್ ಇಲ್ಲಿ ಅವರು ಕೊಡ್ತಾ ಹೋಗ್ತಿರ್ತಾರೆ. ಏನು ಅಡ್ವಾಂಟೇಜಸ್ಪ ಅಂತಂದರೆ ಅಲೋಸ್ ಫಾರ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್. ರೆಸ್ಪಾಂಡೆಂಟ್ಸ್ ಕಡೆಯಿಂದ ಎಷ್ಟು ಡೆಪ್ತ್ ಆಗಿರುತ್ತೋ ಅಷ್ಟು ಡೆಪ್ತ್ ಆಗಿ ಎಕ್ಸ್ಪ್ಲೋರೇಷನ್ನ ಮಾಡೋಕ್ಕಾಗತ್ತೆ ಇನ್ಫಾರ್ಮೇಷನ್ನ. ಆ್ಯಂಡ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಅವ್ರ ಒಪಿನಿಯನ್ ಆ್ಯಂಡ್ ಇನ್ಸೈಟ್ಸ್, ಎಕ್ಸ್ಪ್ಲೋರೇಷನ್ ಆಫ್ ಒಪಿನಿಯನ್ಸ್ ಆ್ಯಂಡ್ ಇನ್ಸೈಟ್ಸ್ನ ಅಥವಾ ಅವ್ರ ಒಪಿನಿಯನ್ಸ್ನ ಇನ್ ಡೆಪ್ತ್ ಆಗಿ ನಾವು ಪಡ್ಕೋಬೋದಾಗಿರುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಓಪನ್ ಎಂಡೆಡ್ ಕ್ವಶನ್ಸ್ ದ್ಯಾಟ್ ರಿಕ್ವೈರ್ ಎ ರಿಟರ್ನ್ ರೆಸ್ಪಾನ್ಸ್. ಓಪನ್ ಎಂಡೆಡ್ ಕ್ವಶನ್ಸೇ ಇರ್ತವೆ, ಹಾಗೆ ಆ ಕ್ವಶನರ್ನ ರಿಟರ್ನ್ ಆಗಿ ಫಿಲ್ ಮಾಡಬೇಕಾಗಿರುತ್ತೆ. ದ್ಯಾಟ್ ರಿಕ್ವೈರ್ಸ್ ರಿಟರ್ನ್ ಇನ್ಫಾರ್ಮೇಷನ್. ನೆಕ್ಸ್ಟ್, ಫಿಕ್ಸ್ಡ್ ಚಾಯ್ಸ್ ಕ್ವಶನರ್ಸ್. ರೆಸ್ಪಾಂಡೆಂಟ್ಸ್ ಚೂಸ್ ಫ್ರಾಮ್ ಎ ಫಿಕ್ಸ್ಡ್ ಸೆಟ್ ಆಫ್ ಆಪ್ಷನ್ಸ್ ಫಾರ್ ಈಚ್ ಕ್ವಶನ್ಸ್. ಪ್ರತಿಯೊಂದು ಕ್ವಶನ್ಸಿಗೂ ಒಂದು ಫಿಕ್ಸ್ಡ್ ಸೆಟ್ ಆಫ್ ಆಪ್ಷನ್ಸ್ನ ಕೊಟ್ಟಿರಲಾಗಿರುತ್ತೆ. ಆ ಫಿಕ್ಸ್ಡ್ ಸೆಟ್ ಆಫ್ ಆಪ್ಷನ್ಸ್ನಲ್ಲಿ ರೆಸ್ಪಾನ್ಸಸ್ ಆನ್ಸರ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ ದ್ಯಾಟ್ ಫೆಸಿಲಿಟೇಟ್ಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ಸಿಂಪ್ಲಿಫೈಸ್ ಡಾಟಾ ಪ್ರೊಸೆಸಿಂಗ್. ಸೆಟ್ಸ್ ಆಫ್ ಆಪ್ಷನ್ಸ್ ಮೊದಲೇ ಇದ್ದರೆ ಅದರಿಂದ ಬರುವಂಥ ಡಾಟಾನ ನಾವು ಸಿಂಪಲ್ ಆಗಿ ಪ್ರೊಸೆಸ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, ಪ್ರೀ ಡಿಫೈನ್ಡ್ ಆನ್ಸರ್ ಚಾಯ್ಸಸ್ ಇರ್ಬೋದು. ಹೀಗೆ ಫಿಕ್ಸ್ಡ್ ಕ್ವಶನರ್ಸ್ನ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒನ್, ಸ್ಕೇಲ್ಡ್ ಕ್ವಶನರ್ಸ್. ಸ್ಕೇಲ್ಡ್ ಕ್ವಶನರ್ಸ್ ಅಂತಂದರೆ ರೆಸ್ಪಾಂಡೆಂಟ್ಸ್ ಆರ್ ಮೆಜರ್ಡ್ ಆನ್ ಎ ಸ್ಕೇಲ್ ಮೂಲಕ ಮೆಜರ್ ಮಾಡಲಾಗತ್ತೆ ರೆಸ್ಪಾಂಡೆಂಟ್ಸ್ನ, ಇಂಡಿಕೇಟಿಂಗ್ ದ ಡಿಗ್ರೀಸ್ ಆಫ್ ಅಗ್ರಿಮೆಂಟ್. ಒಂದು ಡಿಗ್ರೀಸ್ ಆಫ್ ಅಗ್ರಿಮೆಂಟನ್ನು ಇಲ್ಲಿ ತೋರಿಸ್ಕೊಡ್ಲಾಗತ್ತೆ. ಆ್ಯಸ್ ವೆಲ್ ಆ್ಯಸ್ ಫ್ರೀಕ್ವೆನ್ಸೀಸ್ ಆರ್ ಇಂಟೆನ್ಸಿಟಿನ ಹಾಗೆ ಫ್ರೀಕ್ವೆನ್ಸಿನ ಇಲ್ಲಿ ರೆಸ್ಪಾಂಡೆಂಟ್ಸ್ ಕಡೆಯಿಂದ ತಿಳ್ಕೊಳ್ಳಲಾಗತ್ತೆ. ದ್ಯಾಟ್ ಪ್ರೊವೈಡ್ಸ್ ಎ ಕ್ವಾಂಟಿಟೇಟಿವ್ ಮೆಜರ್ಸ್ ಆಫ್ ಅಟಿಟ್ಯೂಡ್ಸ್ ಆರ್ ಪರ್ಸೆಪ್ಷನ್ಸ್. ಕ್ವಾಂಟಿಟೇಟಿವ್ ಮೆಜರ್ಸ್ನ ಪಡ್ಕೋಬೋದು, ಅಟಿಟ್ಯೂಡ್ನ ಪಡ್ಕೋಬೋದು, ಅಥವಾ ಪರ್ಸೆಪ್ಷನ್ಸ್ನ ನಾವಿಲ್ಲಿ ಇದ್ರ ಮೂಲಕ ಪಡ್ಕೋಬೋದಾಗಿರುತ್ತೆ. ಲೈಕರ್ಟ್ ಸ್ಕೇಲ್ಸ್. ಸ್ಟ್ರಾಂಗ್ಲಿ ಅಗ್ರೀಡ್ ಟು ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಲೈಕರ್ಟ್ ಸ್ಕೇಲ್ ಅಂತಂದರೆ 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್. ಯಾವುದು ಕೊಡೋಕೆ ಇಷ್ಟಪಡ್ತೀರಿ? ನಾನು 5 ಸ್ಟಾರ್ ಕೊಡೋಕೆ ಇಷ್ಟಪಡ್ತೀನಿ, ಅಥವಾ 4 ಸ್ಟಾರ್ ಇಷ್ಟಪಡ್ತೀನಿ, 4 ಸ್ಟಾರ್ ಕೊಡೋಕೆ ಇಷ್ಟಪಡ್ತೀನಿ, 3 ಸ್ಟಾರ್ ಕೊಡೋಕೆ ಇಷ್ಟಪಡ್ತೀನಿ. ಒಂದು ಪ್ರಾಡಕ್ಟ್ನ ತರಿಸಿರ್ತೀರಿ ಅನ್ಕೋರಿ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ, ರೇಟ್ ದ ಸರ್ವಿಸಸ್ ಅಂತ ನೀವು ಮೆಸೇಜ್ ಬರುತ್ತೆ. ಆಗ ನೀವು ಇದನ್ನ ಯಾವ ಸ್ಟಾರ್ ಕೊಡ್ತೀರೋ ಅದರ ಮೇಲೆ ಅವ್ರ ಸರ್ವಿಸಸ್ನ ನೀವು ಅಳತೆ ಮಾಡಿದಾಗೆ. ಇವಕ್ಕೆ ಏನಂತೀವಪ್ಪ ಅಂದರೆ ಲೈಕರ್ಟ್ ಸ್ಕೇಲ್ಸ್ ಅಂತ ಕರಿತೀವಿ. ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ಸ್. ಇವು ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ಸ್ ಆಗಿರ್ತವೆ. ಹಿಂಗೆ ಸ್ಟಾರ್ ಕೊಡೋ ಬದಲಿ ಅಥವಾ ಸ್ಟ್ರಾಂಗ್ಲಿ ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ ಅನ್ನೋ ಬದಲಿ 1 ಸ್ಟಾರ್, 2 ಸ್ಟಾರ್ ನ್ಯೂಮರಿಕಲ್ ಬಂದುಬಿಡುತ್ತೆ. 3 ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಟೀಚಿಂಗಿಗೆ 0 to 10 ಅಂತ ಕೇಳಿದ್ರೆ ನೀವೇ ಹೇಳ್ಬೋದಪ್ಪ ಅಂತಂದರೆ ಒಂದು 5, 6, 7, 8, 9, 10 ಹೀಗೆ ಹೇಳ್ತಾ ಹೋಗ್ಬೋದು. ಇದನ್ನ ಏನಂತೀವಪ್ಪ ಅಂತಂದರೆ ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅಟಿಟ್ಯೂಡಿನಲ್ ಕ್ವಶನರ್ಸ್ ಅಂದರೆ ಏನು ನೋಡೋಣಂತ. ಫೋಕಸ್ ಆನ್ ಅಸೆಸಿಂಗ್ ಅಟಿಟ್ಯೂಡ್ಸ್, ಒಪಿನಿಯನ್ಸ್ ಆರ್ ಬಿಲೀಫ್ಸ್ ಆಫ್ ರೆಸ್ಪಾಂಡೆಂಟ್ಸ್. ಇಲ್ಲಿ ಅಟಿಟ್ಯೂಡ್ ಇರ್ಬೋದು, ಒಪಿನಿಯನ್ ಇರ್ಬೋದು, ಅಥವಾ ಬಿಲೀಫ್ಸ್ ಇರ್ಬೋದು ರೆಸ್ಪಾಂಡೆಂಟ್ಸ್ದು. ಅವನ್ನ ಅಸೆಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡುವಂಥ ಒಂದು ಮೆಥಡ್ ಆಗಿರುತ್ತೆ ಅಟಿಟ್ಯೂಡ್ನಲ್ ಕ್ವಶನರ್ಸ್. ಅಡ್ವಾಂಟೇಜ್ ಏನು ನೋಡ್ರಿ, ದಿಸ್ ಪ್ರೊವೈಡ್ಸ್ ಇನ್ಸೈಟ್ಸ್ ಇಂಟು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಪರ್ಸೆಪ್ಷನ್ಸ್. ಒಂದು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ನ ಇದು ಒದಗಿಸ್ಕೊಡುತ್ತೆ, ಹಾಗೆ ಪರ್ಸೆಪ್ಷನ್ಸ್ನ ಇದು ಒದಗಿಸ್ಕೊಡುತ್ತೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಕ್ವಶನ್ಸ್ ಪ್ರಾಬಿಂಗ್ ಅಟಿಟ್ಯೂಡ್ಸ್ ಟುವರ್ಡ್ಸ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಬಗ್ಗೆ ಒಬ್ಬ ವ್ಯಕ್ತಿಯ ಅಟಿಟ್ಯೂಡ್ ಏನಾಗಿರುತ್ತೆ ಅನ್ನೋದನ್ನು ಕ್ವಶನ್ಸ್ ಹಾಕೋದ್ರ ಮೂಲಕ ನಾವು ತಿಳ್ಕೊಬೋದಾಗಿರುತ್ತೆ. ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಸರ್ವಿಸಸ್ ಬಗ್ಗೆ ಇರ್ಬೋದು, ಅಥವಾ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಇರ್ಬೋದು. ಆ ವ್ಯಕ್ತಿಯ ಅಟಿಟ್ಯೂಡ್ ಏನಾಗಿರುತ್ತೆ ಅನ್ನೋದನ್ನು
ಕ್ವಶನ್ ಹಾಕೋದ್ರ ಮೂಲಕ ನಾವು ತಿಳಿದುಕೊಳ್ಬೋದಾಗಿರುತ್ತೆ. ನೆಕ್ಸ್ಟ್, ಡೆಮೋಗ್ರಾಫಿಕ್ ಕ್ವಶನರ್ಸ್. Demographic questionnaires collect information about the characteristics of respondents. Respondents ಅನ್ನು characteristics ನ ಕಲೆಕ್ಟ್ ಮಾಡೋದಾಗಿರುತ್ತೆ, such as age, gender, education or income. ಜೆಂಡರ್ ಇರ್ಬೋದು, ಏಜ್ ಇರ್ಬೋದು, ಎಜುಕೇಷನ್ ಇರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು, ಇದನ್ನೆಲ್ಲ ಕಲೆಕ್ಟ್ ಮಾಡೋದನ್ನ ಒಬ್ಬ ರೆಸ್ಪಾಂಡೆಂಟ್ಸ್ನ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಿರುತ್ತಲ್ಲ ಅದು ಡೆಮೋಗ್ರಫಿಕ್ ಕ್ವಶನರ್ ಒಳಗೊಂಡಿರುತ್ತೆ. ಯೂಸ್ಫುಲ್ ಫಾರ್ ಸೆಗ್ಮೆಂಟಿಂಗ್ ಆ್ಯಂಡ್ ಅನಲೈಸಿಂಗ್ ದ ಟಾರ್ಗೆಟ್ ಪಾಪ್ಯುಲೇಷನ್. ಟಾರ್ಗೆಟ್ ಪಾಪ್ಯುಲೇಷನ್ನ ಸೆಗ್ಮೆಂಟ್ ಮಾಡೋಕ್ಕೋಸ್ಕರ ಇರ್ಬೋದು ಅಥವಾ ಅನಲೈಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್, ಕ್ವಶನ್ಸ್ ಅಬೌಟ್ ಡೆಮೋಗ್ರಫಿಕ್ ಡೀಟೇಲ್ಸ್. ಈ ಕ್ವಶನರ್ನಲ್ಲಿ ಎಲ್ಲ ಕ್ವಶನ್ಸ್ ಎಂತ ಇರ್ತಪ್ಪ ಅಂದರೆ ಡೆಮೋಗ್ರಫಿಕಲ್ ಡೀಟೇಲ್ಸ್ನೇ ಒಳಗೊಂಡಿರುತ್ತೆ. ನೆಕ್ಸ್ಟ್ ಒನ್, ಸೈಕಲಾಜಿಕಲ್ ಕ್ವಶನರ್ಸ್. ಸೈಕಲಾಜಿಕಲ್ ಕ್ವಶನರ್ಸ್ ಡಿಸೈನ್ ಟು ಅಸೆಸ್ ಸೈಕಲಾಜಿಕಲ್ ಟ್ರೇಟ್ಸ್, ಪರ್ಸನಾಲಿಟೀಸ್ ಆರ್ ಮೆಂಟಲ್ ಹೆಲ್ತ್. ಸೈಕಲಾಜಿಕಲ್ ಕ್ವಶನ್ಸ್ನ ಎದಕ್ಕೆ ಡಿಸೈನ್ ಮಾಡಿರ್ತಾರಪ್ಪ ಅಂತಂದರೆ ಸೈಕಲಾಜಿಕಲ್ ಟ್ರೇಟ್ಸ್ನ ತಿಳ್ಕೊಳ್ಳೋಕ್ಕೋಸ್ಕರ, ಪರ್ಸ್ನಾಲಿಟಿನ ತಿಳ್ಕೊಳ್ಳೋಕ್ಕೋಸ್ಕರ ಅಥವಾ ಮೆಂಟಲ್ ಹೆಲ್ತ್ನ ತಿಳ್ಕೊಳ್ಳೋಕ್ಕೋಸ್ಕರ ಇವನ್ನ ಡಿಸೈನ್ ಮಾಡಿರ್ತಾರೆ. ಇಟ್ ಪ್ರೊವೈಡ್ಸ್ ಇನ್ಸೈಟ್ಸ್ ಇಂಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಆ್ಯಂಡ್ ಬಿಹೇವಿಯರ್. ಒಬ್ಬರ ಮಧ್ಯೆ ಇನ್ನೊಬ್ಬರ ಮಧ್ಯೆ ಏನೇನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ಸೆಟ್ ಮಾಡಿರ್ತಾರೆ ಅಂತ ಹೇಳ್ಬೋದು. ದಟ್ ಇನ್ಸೈಟ್ಸ್ ಇಂಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಆ್ಯಂಡ್ ಬಿಹೇವಿಯರ್. ನೆಕ್ಸ್ಟ್, ಪರ್ಸ್ನಾಲಿಟಿ ಅಸೆಸ್ಮೆಂಟ್ನಲ್ಲಿ ಇದನ್ನ ಯೂಸ್ ಮಾಡಲಾಗುತ್ತೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಪರ್ಸ್ನಾಲಿಟಿ ಅಸೆಸ್ಮೆಂಟ್ ಆ್ಯಂಡ್ ಮೆಂಟಲ್ ಹೆಲ್ತ್ ಸರ್ವಿಸ್. ಮೆಂಟಲ್ ಹೆಲ್ತ್ ಸರ್ವಿಸ್ನ ನಡೆಸ್ತಿರ್ತಾರೆ, ಅದು ಕೂಡ ಸೈಕಲಾಜಿಕಲ್ ಕ್ವಶನರ್ ಆಗಿರುತ್ತೆ. ಹಾಗೆ ಪರ್ಸ್ನಾಲಿಟಿ ಅಸೆಸ್ಮೆಂಟ್ ನಡೆಸ್ತಿರ್ತಾರೆ, ಅದು ಕೂಡ ಸೈಕಲಾಜಿಕಲ್ ಕ್ವಶನರ್ ಆಗಿರುತ್ತೆ. ನೆಕ್ಸ್ಟ್, ಕ್ರಾಸ್ ಸೆಕ್ಷನಲ್ ಕ್ವಶನರ್ಸ್. ಅಡ್ಮಿನಿಸ್ಟರ್ಡ್ ಆಟ್ ಎ ಸಿಂಗಲ್ ಪಾಯಿಂಟ್ ಇನ್ ಟೈಮ್ ಟು ಕಲೆಕ್ಟ್ ಡಾಟಾ ಆನ್ ಎ ಸ್ಪೆಸಿಫಿಕ್ ಫೆನೋಮಿನಾ. ಒಂದು ಸ್ಪೆಸಿಫಿಕ್ ಫೆನೋಮಿನಾದ ಬಗ್ಗೆ ಡಾಟಾನ ಕಲೆಕ್ಟ್ ಮಾಡೋಕ್ಕೋಸ್ಕರ ಸಿಂಗಲ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಕಲೆಕ್ಟ್ ಮಾಡಲಾಗಿರುತ್ತೆ. ಅದಕ್ಕೆ ಏನಂತಾರಪ್ಪ ಅಂದರೆ ಕ್ರಾಸ್ ಸೆಕ್ಷನಲ್ ಕ್ವಶನರ್ ಅಂತ ಕರೀತಾರೆ. ಪ್ರೊವೈಡ್ಸ್ ಎ ಸ್ನ್ಯಾಪ್ ಶಾಟ್ ಆಫ್ ಎ ಪರ್ಟಿಕ್ಯುಲರ್ ಸಿಚುವೇಶನ್. ಒಂದು ಸಿಚುವೇಶನ್ ಬಗ್ಗೆ ಸ್ನ್ಯಾಪ್ ಚಾರ್ಟ್ನ ಇದು ಕೊಡುತ್ತೆ. ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಸ್ನ್ಯಾಪ್ ಚಾರ್ಟ್ನ ಇದು ಒದಗಿಸಿಕೊಡುತ್ತೆ. ಸರ್ವೇಸ್ ಕಂಡಕ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಕರೆಂಟ್ ಒಪಿನಿಯನ್ಸ್. ಕರೆಂಟ್ ಒಪಿನಿಯನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ಕರೆಂಟ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ವೆ ಮಾಡೋದೇ ಕ್ರಾಸ್ ಸೆಕ್ಷನಲ್ ಕ್ವಶನರ್ಸ್ನ ಒಳಗೊಂಡಿರುತ್ತೆ. ಲಾಂಗಿಟ್ಯೂಡ್ನಲ್ ಕ್ವಶನರ್ಸ್. ಅಡ್ಮಿನಿಸ್ಟರ್ಡ್ ಆಟ್ ಮಲ್ಟಿಪಲ್ ಪಾಯಿಂಟ್ಸ್ ಓವರ್ ಆ್ಯನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಟು ಟ್ರ್ಯಾಕ್ ಚೇಂಜಸ್ ಆರ್ ಟ್ರೆಂಡ್ಸ್. ಇಲ್ಲಿ ಕ್ರಾಸ್ ಸೆಕ್ಷನಲ್ ಕ್ವಶನ್ಸ್ ಅಂತಂದರೆ ಒಂದೇ ಸಾರಿ ಕ್ವಶನ್ ಕೇಳಿ ಕೈ ಬಿಟ್ಬಿಡ್ಲಾಗತ್ತೆ. ಹಗಲಿ ಮುಗಲೆ ಕ್ವಶನ್ಸ್ ಕೇಳಲ್ಲ. ಒಂದೇ ಸಾರಿ ಕ್ವಶನ್ಸ್ನ ಕೇಳಿ ಒಂದೇ ಸಾರಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೈ ಬಿಟ್ಬಿಡ್ತಾರೆ. ಆದರೆ ಲಾಂಗಿಟ್ಯೂಡ್ನಲ್ ಕ್ವಶನರ್ಸ್ನಲ್ಲಿ ಹಾಗಾಗಲ್ಲ. ಅಡ್ಮಿನಿಸ್ಟರ್ಡ್ ಆಟ್ ಮಲ್ಟಿಪಲ್ ಪಾಯಿಂಟ್ ಓವರ್ ಆ್ಯನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಟು ಟ್ರ್ಯಾಕ್ ಚೇಂಜಸ್ ಆರ್ ಟ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನಾ ಫಸ್ಟ್ ಡಿಗ್ರಿಯಲ್ಲಿದ್ದಾಗ ಒಂದೇ ಕ್ವಶನ್ ಕೇಳೋದು, ಅದೇ ಕ್ವಶನ್ನ ಥರ್ಡ್ ಡಿಗ್ರಿಯಲ್ಲಿದ್ದಾಗ ಕೂಡ ಅದೇ ಕ್ವಶನ್ನ ಕೇಳಿ ನನ್ನಲ್ಲಿ ಆಗಿರುವಂಥ ಒಂದು ಬದಲಾವಣೆಯನ್ನು ಅಬ್ಸರ್ವ್ ಮಾಡೋದಾಗಿರುತ್ತೆ. ಅಂದರೆ ಮಲ್ಟಿಪಲ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಇದನ್ನು ಕೇಳಲಾಗುತ್ತೆ. ಅದೇ ಕ್ವಶನ್ನ ಹೊಳೆ ಕೇಳಿ ಆಗ ರೆಸ್ಪಾನ್ಸ್ ಏನಿರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ. ಕ್ಯಾಪ್ಚರ್ ಚೇಂಜಸ್ ಓವರ್ ಟೈಮ್ ಆ್ಯಂಡ್ ಐಡೆಂಟಿಫೈಸ್ ಪ್ಯಾಟರ್ನ್ಸ್. ಈ ಕ್ವಶನರ್ ಮೂಲಕ ಹಲವಾರು ಚೇಂಜಸ್ನ ನಾವು ಕ್ಯಾಪ್ಚರ್ ಮಾಡ್ಬೋದು. ಓವರ್ ಟೈಮ್ ಹೆಂಗೆ ಬದಲಾವಣೆ ಆಗುತ್ತದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಬೋದಾಗಿರುತ್ತೆ. ಹಾಗೆ ಐಡೆಂಟಿಫೈಸ್ ಪ್ಯಾಟರ್ನ್ಸ್, ಏನು ಪ್ಯಾಟರ್ನ್ಸ್ ಇದು ಮೇಂಟೈನ್ ಮಾಡುತ್ತಾ ಇದೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಎಕ್ಸಾಂಪಲ್ಸ್, ಸರ್ವೆ ಕಂಡಕ್ಟೆಡ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ಟು ಸ್ಟಡಿ ದ ಎವಲ್ಯೂಷನ್ ಆಫ್ ಆಟಿಟ್ಯೂಡ್ಸ್ ಆರ್ ಬಿಹೇವಿಯರ್ಸ್. ಬಿಹೇವಿಯರ್ ಅಥವಾ ಆಟಿಟ್ಯೂಡ್ ಬಗ್ಗೆ ಸ್ಟಡಿ ಮಾಡೋಕ್ಕೋಸ್ಕರ ಸರ್ವೇಸ್ನ ರೆಗ್ಯುಲರ್ ಇಂಟರ್ವಲ್ಸ್ನಲ್ಲಿ ಕಂಡಕ್ಟ್ ಮಾಡೋದಾಗಿರುತ್ತೆ. ನೆಕ್ಸ್ಟ್, ಮೇಲ್, ಆನ್ಲೈನ್ ಆರ್ ಇನ್-ಪರ್ಸನಲ್ ಕ್ವಶನರ್ಸ್. ವೆರೈಡ್ ಮೆಥಡ್ಸ್ ಆಫ್ ಅಡ್ಮಿನಿಸ್ಟ್ರೇಟಿಂಗ್ ಕ್ವಶನರ್ಸ್ ಇನ್ಕ್ಲೂಡಿಂಗ್ ಮೇಲ್ ಮೂಲಕ ಕ್ವಶನರ್ಸ್ನ ಕಳಿಸಿ ಅದರ ಮೂಲಕ ಆನ್ಸರ್ನ ಪಡೆಯೋದಾಗಿರ್ಬೋದು. ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಆನ್ಲೈನ್ ವೆಬ್ಸೈಟ್ನಲ್ಲಿ ನಮ್ಮ ಕ್ವಶನರ್ನ ಅಪ್ಲೋಡ್ ಮಾಡೋದ್ರ ಮೂಲಕ ಅಲ್ಲಿ ನಾವು ರೆಸ್ಪಾನ್ಸ್ ಪಡೆಯೋದಾಗಿರ್ಬೋದು. ಫೇಸ್ ಟು ಫೇಸ್ ಇಂಟರ್ವ್ಯೂಸ್ನ ನಾವು ಕಂಡಕ್ಟ್ ಮಾಡೋದ್ರ ಮೂಲಕ ಕೂಡ ನಾವು ಸರ್ವೆನ ಕಂಡಕ್ಟ್ ಮಾಡ್ಬೋದು ಅಥವಾ ಅಲ್ಲಿಂದ ರೆಸ್ಪಾನ್ಸಸ್ನ ಪಡ್ಕೋಬೋದು. ಫ್ಲೆಕ್ಸಿಬಿಲಿಟಿ ಇನ್ ರೀಚಿಂಗ್ ಡೈವರ್ಸ್ ಪಾಪ್ಯುಲೇಷನ್. ಭಾಳಷ್ಟು ಪಾಪ್ಯುಲೇಷನ್ಸ್ನ ರೀಚ್ ಆಗೋಸ್ಕರ ಫ್ಲೆಕ್ಸಿಬಿಲಿಟಿ ನಾವು ಇಲ್ಲಿ ಕಾಣ್ಬೋದಾಗಿರುತ್ತೆ.
ಪೇಪರ್ ಬೇಸ್ಡ್ ಸರ್ವೇಸ್, ಆನ್ಲೈನ್ ಸರ್ವೇಸ್ ಆರ್ ಇಂಟರ್ವ್ಯೂಸ್. ಇವು ಒಂದಿಷ್ಟು ಎಕ್ಸಾಂಪಲ್ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರೋದಾದರೆ ಸೆಕೆಂಡರಿ ಡಾಟಾ. ಇಷ್ಟೋ ತನಕ ನಾವು ಮಾತಾಡಿದ್ದು ಪ್ರೈಮರಿ ಡಾಟಾ ಬಗ್ಗೆ. ಈಗ ಸೆಕೆಂಡರಿ ಡಾಟಾ ಬಗ್ಗೆ ಮಾತಾಡೋಣಂತೆ. ಸೆಕೆಂಡರಿ ಡಾಟಾಕ್ಕೆ ಬರೋಣಂತೆ. ಸೆಕೆಂಡರಿ ಡಾಟಾ refers to data that has been collected by someone else. ಬೇರೆದವ್ರು ಯಾರೋ ಕಲೆಕ್ಟ್ ಮಾಡಿದಂಥ ಡಾಟಾ ಇದಾಗಿರುತ್ತೆ. ಫಾರ್ ದ ಪರ್ಪಸ್ ಅದರ್ ದೆನ್ ದ ಕರೆಂಟ್ ರಿಸರ್ಚ್. ಈಗ ಏನು ರಿಸರ್ಚ್ ಮಾಡ್ತಿರ್ತೀವಲ್ಲ ಆ ರಿಸರ್ಚ್ ಪರ್ಪಸಿಗೆ ಕಲೆಕ್ಟ್ ಮಾಡಿದಂಥ ಡಾಟಾ ಆಗಿರಲ್ಲ, ಬೇರೆ ರಿಸರ್ಚಿಗೋಸ್ಕರ ಕಲೆಕ್ಟ್ ಮಾಡಿದಂಥ ಡಾಟಾ ಇದಾಗಿರುತ್ತೆ. ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಎಕ್ಸಿಸ್ಟಿಂಗ್ ಡಾಟಾ ದಟ್ ಹ್ಯಾಸ್ ಬೀನ್ ಪ್ರಿವಿಯಸ್ಲಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್. ಈ ರಿಸರ್ಚ್ನಲ್ಲಿ ಏನು ಮಾಡ್ಕೊಳ್ಳಲಾಗುತ್ತೆಪ್ಪ ಅಂತಂದರೆ ಇಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಎಕ್ಸಿಸ್ಟಿಂಗ್ ಡಾಟಾ. ಎಕ್ಸಿಸ್ಟಿಂಗ್ ಡಾಟಾನ ಯೂಸ್ ಮಾಡ್ಕೋತಿರ್ತೀವಿ. ಹ್ಯಾಸ್ ಬೀನ್ ಪ್ರಿವಿಯಸ್ಲಿ ಕಲೆಕ್ಟೆಡ್, ಆ ಡಾಟಾನ ಆಲ್ರೆಡಿ ಕಲೆಕ್ಟ್ ಮಾಡಿರಲಾಗಿರುತ್ತೆ, ಹಾಗೆ ಅದನ್ನು ಅನಲೈಸ್ ಕೂಡ ಮಾಡಿರ್ತಾರೆ. ಅಂಥ ಡಾಟಾನ ನಾವು ಸೆಕೆಂಡರಿ ಡಾಟಾ ಅಂತ ಹೇಳ್ತೀವಿ. ಸೆಕೆಂಡರಿ ಡಾಟಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟ್, ಕಲೆಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಅದರ್ ದೆನ್ ದ ಕರೆಂಟ್ ರಿಸರ್ಚ್. ಕರೆಂಟ್ ರಿಸರ್ಚ್ನ ಹೊರತುಪಡಿಸಿಕೆ ಬೇರೆ ಪರ್ಪಸ್ಗೆ ಕಲೆಕ್ಟ್ ಮಾಡಿದಂಥ ಡಾಟಾ ಇದಾಗಿರುತ್ತೆ. ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಯಾರೋ ಒಬ್ರು ಕಲೆಕ್ಟ್ ಮಾಡಿರ್ತಾರಪ್ಪ ಅಂತಂದರೆ ನಾ ರಿಸರ್ಚ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಅದು ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಹಾಗೆ ಲೆಸ್ ಟೈಮ್ ಕನ್ಸ್ಯೂಮಿಂಗ್. ನಾನೇ ಹೋಗಿ ಡಾಟಾ ಕಲೆಕ್ಟ್ ಮಾಡಿ ತೊಗೊಂಬಂದು ಅದನ್ನು ಅನಲೈಸ್ ಮಾಡೋದ್ರಲ್ಲಿ ಟೈಮ್ ಭಾಳ ವೇ ಆಗುತ್ತೆ. ಅಂಥದನ್ನು ತಪ್ಪಿಸೋಕ್ಕೋಸ್ಕರ ಸೆಕೆಂಡರಿ ಡಾಟಾನ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಮೇ ಲ್ಯಾಕ್ ಸ್ಪೆಸಿಫಿಸಿಟಿ, ಮೇ ನಾಟ್ ಪರ್ಫೆಕ್ಟ್ಲಿ ಅಲೈನ್ ವಿತ್ ದ ಕರೆಂಟ್ ರಿಸರ್ಚ್ ಅಬ್ಜೆಕ್ಟಿವ್ಸ್. ಕರೆಂಟ್ ರಿಸರ್ಚ್ ಅಬ್ಜೆಕ್ಟಿವ್ಸ್ ಏನಿರ್ತಾವಲ್ಲ ಆ ಕರೆಂಟ್ ರಿಸರ್ಚ್ ಅಬ್ಜೆಕ್ಟಿವ್ಸಿಗೆ ಸೆಕೆಂಡರಿ ಡಾಟಾ ಸೂಟೇಬಲ್ ಆಗದೇ ಇರ್ಬೋದು ಅನ್ನೋದನ್ನು ನಾವು ಮೇ ಲ್ಯಾಕ್ ಸ್ಪೆಸಿಫಿಸಿಟಿ ಅನ್ನೋವಂಥ ಪಾಯಿಂಟ್ ಮೂಲಕ ಹೇಳ್ಬೋದಾಗಿರುತ್ತೆ. ಎಕ್ಸಾಂಪಲ್ಸ್: ಯೂಸಿಂಗ್ ಸೆನ್ಸಸ್ ಡಾಟಾ. ಸೆನ್ಸಸ್ ಮಾಡಿರುವಂಥ ಡಾಟಾನ ನಾವು ಬೇರೆ ರಿಸರ್ಚಿಗೋಸ್ಕರ ಯೂಸ್ ಮಾಡೋದಾಗಿರ್ಬೋದು. ಅನಲೈಸಿಂಗ್ ಡಾಟಾ ಫ್ರಾಮ್ ಅಕಾಡೆಮಿಕ್ ಜರ್ನಲ್ಸ್. ಅಕಾಡೆಮಿಕ್ ಜರ್ನಲ್ಸ್ನಲ್ಲಿ ಪಬ್ಲಿಷ್ ಆದಂಥ ಡಾಟಾನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಎಕ್ಸ್ಟ್ರಾಕ್ಟಿಂಗ್ ಇನ್ಫಾರ್ಮೇಷನ್ ಫ್ರಾಮ್ ಗೌರ್ಮೆಂಟ್ ರಿಪೋರ್ಟ್ಸ್. ಗೌರ್ಮೆಂಟ್ ರಿಪೋರ್ಟ್ಸ್ನ ಸ್ಟಡಿ ಮಾಡೋದ್ರ ಮೂಲಕ ಅದರೊಳಗಿರುವಂಥ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು. ಅಥವಾ ರಿವೈವಿಂಗ್ ಎಕ್ಸಿಸ್ಟಿಂಗ್ ಲಿಟ್ರೇಚರ್. ಆಲ್ರೆಡಿ ಇದ್ದಂಥ ಲಿಟ್ರೇಚರ್ನ ರಿವೈವ್ ಮಾಡೋದ್ರ ಮೂಲಕ ನಾವು ಡಾಟಾನ ಪಡೆಯೋದಾಗಿರುತ್ತೆ. ನೆಕ್ಸ್ಟ್, ಸೋರ್ಸಸ್ ಕಲೆಕ್ಟೆಡ್ ದ ಸೆಕೆಂಡರಿ ಡಾಟಾ. ಎಲ್ಲಿಂದ ಕಲೆಕ್ಟ್ ಮಾಡಲಾಗುತ್ತೆ ಸೆಕೆಂಡರಿ ಡಾಟಾನ? ಒಂದನೇದ್ದು ಪಬ್ಲಿಷ್ಡ್ ಸೋರ್ಸಸ್. ಪಬ್ಲಿಷ್ ಮಾಡಿದಂಥ ಸೋರ್ಸಸ್ಲಿಂದ ನಾವು ಸೆಕೆಂಡರಿ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಏನು ಪಬ್ಲಿಷ್ ಮಾಡಿದ್ದು? ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ರೆಫರೆನ್ಸ್ ಬುಕ್ಸ್ ಇರ್ಬೋದು, ಅದರ್ ಪಬ್ಲಿಷ್ಡ್ ವರ್ಕ್ಸ್ ಇರ್ಬೋದು. ದ್ಯಾಟ್ ಕ್ಯಾನ್ ಪ್ರೊವೈಡ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಅವೆಲ್ಲ ಏನು ಕೊಡ್ತಾವಪ್ಪ ಅಂತಂದ್ರೆ ನಮಗೆ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ನ ಒದಗಿಸ್ಕೊಡ್ತವೆ, ಹಾಗೆ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ನ ಒದಗಿಸ್ಕೊಡ್ತವೆ, ಆ್ಯಂಡ್ ಥೆರಾಟಿಕಲ್ ಫ್ರೇಮ್ವರ್ಕ್ ನಮಗೆ ಒದಗಿಸ್ಕೊಡ್ತವೆ. ಎನ್ಸೈಕ್ಲೋಪೀಡಿಯಾಸ್. ಇದ್ರ ಮೂಲಕ ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಡಾಟಾನ ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇವೆಲ್ಲ ಬುಕ್ಸ್ ಆದರೆ ನೆಕ್ಸ್ಟ್ ಎನ್ಸೈಕ್ಲೋಪೀಡಿಯಾ. General or subject-specific encyclopedias offer concise summaries of topic and can be a starting point for research. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ರಿಸರ್ಚನ್ನ ಎನ್ಸೈಕ್ಲೋಪೀಡಿಯಾ ಒದಗಿಸ್ಕೊಡ್ತವೆ ನಮಗೆ. ಹಾಗೆ ಕನ್ಸೈನ್ ಸಮರೀಸ್ ಕೂಡ ಅದರಲ್ಲಿ ನಮಗೆ ಸಿಗ್ತವೆ. ಒಂದು ಟಾಪಿಕ್ ಬಗ್ಗೆ ಕನ್ಸೈನ್ ಸಮರೀಸ್ನ ನಾವು ಸೈಕ್ಲೋಪೀಡಿಯಾದಲ್ಲಿ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್, ಜರ್ನಲ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ನೆಕ್ಸ್ಟ್ ಏನಪ್ಪ ಅಂದರೆ ಜರ್ನಲ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ಜರ್ನಲ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್ ಮೂಲಕ ಕೂಡ ನಾವು ಹಲವಾರು ಡಾಟಾನ ಪಡಿಬೋದಾಗಿರುತ್ತೆ ಫಾರ್ ಸೆಕೆಂಡರಿ ಡಾಟಾ. ಅಕಾಡೆಮಿಕ್ ಜರ್ನಲ್ಸ್ ಇರ್ಬೋದು, ಟ್ರೇಡ್ ಪಬ್ಲಿಕೇಶನ್ಸ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, ಹಾಗೆ ಹಲವಾರು ಆರ್ಟಿಕಲ್ಸ್ ಇರ್ಬೋದು ರಿಟರ್ನ್ ಬೈ ಎಕ್ಸ್ಪರ್ಟ್ಸ್ ಇನ್ ವೇರಿಯಸ್ ಫೀಲ್ಡ್ಸ್. ಭಾಳಷ್ಟು ಫೀಲ್ಡ್ಸ್ ಒಳಗೆ ಬರೆದಂಥ ಎಕ್ಸ್ಪರ್ಟ್ಸ್ ಆರ್ಟಿಕಲ್ಸ್ನ ಬರೆದಿರ್ತಾರಲ್ಲ ಅದ್ರ ಮೂಲಕ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ದ್ಯಾಟ್ ಪ್ರೊವೈಡಿಂಗ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್. ಇವೆಲ್ಲ ಅಪ್ ಟು ಡೇಟ್ ಇನ್ಫಾರ್ಮೇಷನ್ನ ನಮಗೆ ಒದಗಿಸ್ಕೊಡ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಗೌರ್ಮೆಂಟ್ ಪಬ್ಲಿಕೇಶನ್ಸ್. ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಅಲ್ಲಿಂದಲೂ ಕೂಡ ನಾವು ಸೆಕೆಂಡರಿ ಡಾಟಾನ ಪಡಿಬೋದಾಗಿರುತ್ತೆ. ಸೆನ್ಸಸ್ ಡಾಟಾ, ನ್ಯಾಷನಲ್ ಸೆನ್ಸಸ್ ರಿಪೋರ್ಟ್ಸ್ ಆ್ಯಂಡ್ ಡೆಮೋಗ್ರಫಿಕ್ ಡಾಟಾ
that provides information on population ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನಾವು ಸೆನ್ಸಸ್ ಡಾಟಾನ ನೋಡ್ತೀವಿ. ಹೌಸ್ ಹೋಲ್ಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ, ಸೋಷಿಯೋ ಎಕನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಸೆನ್ಸಸ್ ಡಾಟಾನಲ್ಲಿ ನಮಗೆ ಸಿಗುತ್ತೆ. ಹಾಗೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್. ವೇರಿಯಸ್ ಗೌರ್ಮೆಂಟ್ ಏಜೆನ್ಸೀಸ್ ರಿಲೀಸ್ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ ಆನ್ ಟಾಪಿಕ್ಸ್ ಸಚ್ ಆಸ್ ಲೇಬರ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಇಂಡಿಕೇಟರ್ಸ್. ಎಕನಾಮಿಕ್ ಇಂಡಿಕೇಟರ್ಸ್ ಬಗ್ಗೆ ಇರ್ಬೋದು, ಎಜುಕೇಷನ್ ಬಗ್ಗೆ ಇರ್ಬೋದು, ಲೇಬರ್ ಬಗ್ಗೆ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಹಲವಾರು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ನ ಗೌರ್ಮೆಂಟ್ದವರು ಪಬ್ಲಿಷ್ ಮಾಡ್ತಿರ್ತಾರೆ. ಆ ಪಬ್ಲಿಕೇಶನ್ಸ್ಲಿಂದ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಆ ಪಬ್ಲಿಷ್ ಮಾಡಿದಂಥ ರಿಪೋರ್ಟ್ಸ್ಲಿಂದ ಏನು ಮಾಡ್ಬೋದು ಅಂತಂದರೆ ಇನ್ಫಾರ್ಮೇಷನ್ಸ್ನ ನಾವು ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಆಫಿಷಿಯಲ್ ರಿಪೋರ್ಟ್ಸ್. ಆಫಿಷಿಯಲ್ ರಿಪೋರ್ಟ್ಸ್ ಮೂಲಕನೂ ನಾವು ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರ್ತೀವಿ. ಹೇಗಪ್ಪ ಅಂತಂದರೆ, ಕಂಪ್ನೀಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಆಫನ್ ಪಬ್ಲಿಷ್ ಆ್ಯನ್ಯುವಲ್ ರಿಪೋರ್ಟ್ಸ್. ಕಂಪ್ನೀಸ್ ಇರ್ಬೋದು ಅಥವಾ ಆರ್ಗನೈಸೇಷನ್ಸ್ ಇರ್ಬೋದು, ಅವು ಆ್ಯನ್ಯುವಲ್ ರಿಪೋರ್ಟ್ಸ್ನ ಪಬ್ಲಿಷ್ ಮಾಡ್ತಿರ್ತವೆ. ಇನ್ಕ್ಲೂಡ್ ಫೈನಾನ್ಷಿಯಲ್ ಡಾಟಾ, ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಫೈನಲ್ ಅಕೌಂಟ್ಸ್. ಒಟ್ಟಾರೆಯಾಗಿ ಫೈನಲ್ ಅಕೌಂಟ್ಸ್ ನಾವು ಪಬ್ಲಿಷ್ ಮಾಡ್ತಾ ಇರ್ತವೆ. ಹಾಗೆ ಪರ್ಫಾರ್ಮೆನ್ಸ್ ಸಮರೀಸ್ನ ಪಬ್ಲಿಷ್ ಮಾಡ್ತಾ ಇರ್ತವೆ. ಹಾಗೆ ಸ್ಟ್ರಾಟಜಿಕ್ ಪ್ಲ್ಯಾನ್ಸ್ನ ಪಬ್ಲಿಷ್ ಮಾಡ್ತಾ ಇರ್ತವೆ. ಇವುಗಳೆಲ್ಲದರ ಮೂಲಕ ನಾವು ಸೆಕೆಂಡರಿ ಡಾಟಾನ ಪಡ್ಕೋಬೋದಾಗಿರುತ್ತೆ. ಹಾಗೆ ರಿಸರ್ಚ್ ರಿಪೋರ್ಟ್ಸ್ ಮೂಲಕನೂ ಕೂಡ ನಾವು ಸೆಕೆಂಡರಿ ಡಾಟಾನ ಪಡ್ಕೋಬೋದು. ರಿಸರ್ಚ್ ರಿಪೋರ್ಟ್ಸ್ ಫ್ರಾಮ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಪಬ್ಲಿಷ್ ಮಾಡೋ ರಿಸರ್ಚ್ ರಿಪೋರ್ಟ್ಸ್ ಕೂಡ ನಾವು ಸ್ಟಡಿ ಮಾಡ್ಬೋದಾಗಿರುತ್ತೆ. ಥಿಂಕ್ ಟ್ಯಾಂಕ್ಸ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ನ ನಾವು ಗ್ಯಾದರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, NGOs, ಅವರು ಕೂಡ ಸರ್ವೆ ಮಾಡ್ತಿರ್ತಾರೆ. ಅವರು ಕೊಡುವಂಥ ಇನ್ಫಾರ್ಮೇಷನ್ನ ನಾವು ನಮ್ಮ ರಿಸರ್ಚ್ನಲ್ಲಿ ಯೂಸ್ ಮಾಡ್ಕೋಬೋದು. ದೇ ಕ್ಯಾನ್ ಆಫರ್ ಇನ್ ಡೆಪ್ತ್ ಅನಾಲಿಸಿಸ್ ಆನ್ ಸ್ಪೆಸಿಫಿಕ್ ಟಾಪಿಕ್ಸ್ ಮೇಲೆ ಡೆಪ್ತ್ ಅನಾಲಿಸಿಸ್ನ ಮಾಡಿ ಅವರೊಂದು ಇನ್ಫಾರ್ಮೇಷನ್ನ ನಮಗೆ ಗ್ಯಾದರ್ ಮಾಡಿ ಕೊಡ್ತಿರ್ತಾರೆ. ಇವೇ ಸೆಕೆಂಡರಿ ಡಾಟಾ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಡಾಟಾಬೇಸಸ್ ಆರ್ ರೆಪೋಸಿಟರೀಸ್. ಡಾಟಾಬೇಸಸ್ ಅಂದ್ರೇನು? ಡಾಟಾಗಳ ಸಂಗ್ರಹಣೆ ಮಾಡಿದಂಥ ಒಂದು ಪ್ಲೇಸ್. ಆನ್ಲೈನ್ ಡಾಟಾಬೇಸಸ್ ಸಿಗ್ತವೆ ನಮಗೆ ಹಲವಾರು ಕಡೆಗಳಲ್ಲಿ. ಆಕ್ಸೆಸಿಬಲ್ ಡಾಟಾಬೇಸಸ್ ಸಚ್ ಆಸ್ ಪಬ್ಮೆಡ್ ಅನ್ನುವಂಥ ಒಂದು ಡಾಟಾಬೇಸ್ ಆಕ್ಸೆಸ್ ಮಾಡ್ಬೋದು. JS ಸ್ಟೋರ್ ಆ್ಯಂಡ್ ProQuest ಇವು ಪಾಪ್ಯುಲರ್ ಆದಂಥ ಒಂದು ಡಾಟಾಬೇಸಸ್ಸು ಆನ್ಲೈನ್ನಲ್ಲಿ ಸಿಗ್ತವೆ. ನನಗೆ ಗೊತ್ತಿರುವಂಥ ಒಂದು 3 ನಾನು ಇಲ್ಲಿ ಹೆಸರಿಸಿದ್ದೀನಿ ಡಾಟಾಬೇಸ್ ಸಿಗುವಂಥ ಆನ್ಲೈನ್ ಸೋರ್ಸಸ್ನ. ದೀಸ್ ಕಂಟೈನ್ಸ್ ಅಕಾಡೆಮಿಕ್ ಆರ್ಟಿಕಲ್ಸ್. ಇವೆಲ್ಲ ಏನು ಒಳಗೊಂಡಿದ್ದಾವಪ್ಪ ಅಂತಂದರೆ ಅಕಾಡೆಮಿಕ್ ಆರ್ಟಿಕಲ್ಸ್ನ ಒಳಗೊಂಡಿದ್ದಾವೆ, ರಿಸರ್ಚ್ ಪೇಪರ್ಸ್ನ ಒಳಗೊಂಡಿದ್ದಾವೆ. ಹಾಗೆ ಅದರ್ ಸ್ಕಾಲರಿ ಮೆಟೀರಿಯಲ್ಸ್ ಕೂಡ ಇಲ್ಲಿ ನಮಗೆ ಲಭ್ಯ ಆಗ್ತವೆ. ಇದು ಕೂಡ ಸೆಕೆಂಡರಿ ಡಾಟಾಗೆ ಎಕ್ಸಾಂಪಲ್ ಆಗುತ್ತೆ. ಅಲ್ಲಿ ಕೂಡ ನಾವು ಇನ್ಫಾರ್ಮೇಷನ್ನ ಪಡಿಬೋದಾಗಿರುತ್ತೆ. ಡಾಟಾ ರೆಪೋಸಿಟರೀಸ್. ಪ್ಲಾಟ್ಫಾರ್ಮ್ಸ್ ಲೈಕ್ data.gov, data.gov, ವರ್ಲ್ಡ್ ಬ್ಯಾಂಕ್ ಡಾಟಾ ಆ್ಯಂಡ್ ICPSR ಇವೆಲ್ಲ ಏನಪ್ಪ ಅಂದರೆ ಗೌರ್ಮೆಂಟಲ್ ಬಾಡಿಲಿಂದ ಇರುವಂಥ ಒಂದಿಷ್ಟು ಡಾಟಾ ಸೋರ್ಸಸ್ ಸಿಗ್ತವೆ ಇಲ್ಲಿ. ಇವು ಏನು ಮಾಡ್ತವೆಪ್ಪ ಅಂತಂದರೆ ದೀಸ್ ಪ್ರೊವೈಡ್ಸ್ ಆಕ್ಸಸ್ ಟು ಡಾಟಾಬೇಸಸ್. ಇವೆಲ್ಲ ಡಾಟಾಬೇಸಸ್ಗೆ ಆಕ್ಸಸ್ನ ಕೊಡ್ತವೆ. ಕಲೆಕ್ಟೆಡ್ ಬೈ ವೇರಿಯಸ್ ಆರ್ಗನೈಸೇಷನ್ಸ್. ಈ ಡಾಟಾನ ಭಾಳಷ್ಟು ವೇರಿಯಸ್ ಆರ್ಗನೈಸೇಷನ್ಸ್ ಕಲೆಕ್ಟ್ ಮಾಡಿರ್ತಾರೆ. ಇಂಥ ಡಾಟಾನ ನಾವಲ್ಲಿ ಪಡ್ಕೋಬೋದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಲಿಂದ ಕೂಡ ನಾವು ಡಾಟಾಗಳನ್ನು ಪಡ್ಕೋಬೋದಾಗಿರುತ್ತೆ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ನಮಗೆ ಡಾಟಾನ ಪ್ರೊವೈಡ್ ಮಾಡ್ತವೆ. ಲೈಬ್ರರೀಸ್ ಇರ್ಬೋದು, ಅಂದರೆ ಯೂನಿವರ್ಸಿಟೀಸಲ್ಲಿರುವಂಥ ಲೈಬ್ರರೀಸು, ಕಾಲೇಜ್ನಲ್ಲಿರುವಂಥ ಲೈಬ್ರರಿ ಹೌಸಸ್ಸು, ಆ್ಯಂಡ್ ವೆಲ್ತ್ ರಿಸೋರ್ಸಸ್ ಇರ್ಬೋದು, ಇನ್ಕ್ಲೂಡಿಂಗ್ ಬುಕ್ಸ್, ಜರ್ನಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಾಟಾಬೇಸ್. ಲೈಬ್ರರೀಸ್ಗಳಲ್ಲಿ ಸಿಗುವಂಥ ಎಲ್ಲ ಡಾಟಾಬೇಸ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಡಲಾಗಿದೆ. ಬುಕ್ಸ್ ಇರ್ತವೆ, ಜರ್ನಲ್ಸ್ ಇರ್ತವೆ ಮತ್ತು ಎಲೆಕ್ಟ್ರಾನಿಕ್ ಡಾಟಾಬೇಸ್ ಕೂಡ ನಾವು ಲೈಬ್ರರಿಯಲ್ಲಿ ಪಡಿಬೋದಾಗಿರುತ್ತೆ. ನೆಕ್ಸ್ಟ್, ಅರ್ಚೀವ್ಸ್. ಇನ್ಸ್ಟಿಟ್ಯೂಷನಲ್ ಅರ್ಚೀವ್ಸ್ ಮೇ ಕಂಟೈನ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್. ಇನ್ಸ್ಟಿಟ್ಯೂಷನಲ್ಲಿ ಅರ್ಚೀವ್ನಲ್ಲಿ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ನ ಇಟ್ಟಿರ್ತಾರೆ, ಮ್ಯಾನುಸ್ಕ್ರಿಪ್ಟ್ಸ್ನ ಇಟ್ಟಿರ್ತಾರೆ, ಆಸ್ ವೆಲ್ ಆಸ್ ರಿಕಾರ್ಡ್ಸ್ ದ್ಯಾಟ್ ಆರ್ ವ್ಯಾಲ್ಯೂಯೇಬಲ್ ಫಾರ್ ರಿಸರ್ಚ್. ರಿಸರ್ಚ್ಗೆ ವ್ಯಾಲ್ಯೂಯೇಬಲ್ ಆಗುವಂಥ ರಿಸರ್ಚ್ ರೆಕಾರ್ಡ್ಸ್ನು ಕೂಡ ಅರ್ಚೀವ್ಸ್ನಲ್ಲಿ ಇಟ್ಟಿರ್ತಾರೆ, ಕಾಲೇಜ್ ಹಾಗೂ ಯೂನಿವರ್ಸಿಟೀಸ್ನಲ್ಲಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸಚ್ ಆಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದ್ರ ಮೂಲಕ ನಾವು ಸೆಕೆಂಡರಿ ಡಾಟಾನ ಪಡ್ಕೋಬೋದಾಗಿರುತ್ತೆ. ಆರ್ಗನೈಸೇಷನ್ಸ್
like WHO, World Health Organizations ಅಥವಾ UNESCO and the United Nations publish reports and data on global health ಮೇಲೆ ಯುನೈಟೆಡ್ ನೇಷನ್ಸ್ ಒಂದು ರಿಪೋರ್ಟ್ಸ್ನ ಪಬ್ಲಿಷ್ ಮಾಡಿರುತ್ತೆ. ಆ ಗ್ಲೋಬಲ್ ಹೆಲ್ತ್ ಬಗ್ಗೆ ಆ ರಿಪೋರ್ಟ್ಸ್ನ ಸ್ಟಡಿ ಮಾಡೋದು ಹೇಗಿರ್ಬೋದು, ಅಥವಾ ಎಜುಕೇಷನ್ ಬಗ್ಗೆ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಅವರು ಇವೆಂಟ್ದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ರಿಪೋರ್ಟ್ಸ್ನ ಪಬ್ಲಿಷ್ ಮಾಡ್ತಾರೆ. ಅವೆಲ್ಲ ಸೆಕೆಂಡರಿ ಡಾಟಾ ಅನ್ನಿಸ್ಕೊಳ್ತವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವ್ರು ಕೊಡುವಂಥ ಒಂದು ರಿಪೋರ್ಟ್ಸ್ನು ಕೂಡ ಸೆಕೆಂಡರಿ ಡಾಟಾಗೆ ಎಕ್ಸಾಂಪಲ್ ಆಗುತ್ತೆ ಇಲ್ಲಿ. ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಡಾಟಾ ಕ್ಯಾನ್ ಬಿ ಅಬ್ಟೈನ್ ಫ್ರಮ್ ಆರ್ಗನೈಸೇಷನ್ಸ್ ಲೈಕ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಕೊಡುವಂಥ ಡಾಟಾಬೇಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೊಡುವಂಥ ಡಾಟಾ ಆಗಿರ್ಬೋದು. ಇವೆಲ್ಲ ನಮಗೆ ಡಾಟಾನ ಒದಗಿಸ್ಕೊಡ್ತವೆ ಫಾರ್ ಸೆಕೆಂಡರಿ ಪರ್ಪಸ್. ಸೆಕೆಂಡರಿ ಡಾಟಾನ ಇವು ಒದಗಿಸ್ಕೊಡ್ತವೆ. ನೆಕ್ಸ್ಟ್, ಮೀಡಿಯಾ ಸೋರ್ಸಸ್. ಮೀಡಿಯಾದ ಮೂಲಕ ಕೂಡ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದಾಗಿರುತ್ತೆ. ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಬ್ರಾಡ್ಕಾಸ್ಟ್ ಮೀಡಿಯಾ. ಹಿಸ್ಟಾರಿಕಲ್ ಆ್ಯಂಡ್ ಕರೆಂಟ್ ನ್ಯೂಸ್ ಪೇಪರ್ಸ್ ಪ್ರೊವೈಡ್ ಇನ್ಫಾರ್ಮೇಷನ್ ಆನ್ ಇವೆಂಟ್ಸ್, ಒಪಿನಿಯನ್ಸ್ ಆ್ಯಂಡ್ ಪಬ್ಲಿಕ್ ಸೆಂಟಿಮೆಂಟ್ಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ಒಪಿನಿಯನ್ಸ್ ಇರ್ಬೋದು. ಹಿಸ್ಟಾರಿಕಲ್ ಆ್ಯಂಡ್ ಕರೆಂಟ್ ನ್ಯೂಸ್ ಪೇಪರ್ಸ್ ದೇ ಪ್ರೊವೈಡ್ ಇನ್ಫಾರ್ಮೇಷನ್ನ ಒದಗಿಸ್ಕೊಡ್ತಿರ್ತವೆ. ಹಾಗೆ ಬ್ರಾಡ್ಕಾಸ್ಟ್ ಮೀಡಿಯಾ ಅಂತಂದರೆ ರೇಡಿಯೋ, ಟೆಲಿವಿಷನ್ ಪ್ರೋಗ್ರಾಮ್ಸ್ ಆ್ಯಂಡ್ ಮೇ ಹ್ಯಾವ್ ರೆಕಾರ್ಡೆಡ್ ಇಂಟರ್ವ್ಯೂಸ್. ರೇಡಿಯೋಸ್ ಅಥವಾ ಟೆಲಿವಿಷನ್ ಪ್ರೋಗ್ರಾಮ್ಸ್ ಇರ್ಬೋದು, ಅವು ರೆಕಾರ್ಡೆಡ್ ಇಂಟರ್ವ್ಯೂಸ್ ಇರ್ಬೋದು, ಡಾಕ್ಯುಮೆಂಟರೀಸ್ ಇರ್ಬೋದು, ಅಥವಾ ಡಿಸ್ಕಷನ್ ರಿಲೆವೆಂಟ್ ಟು ದ ರಿಸರ್ಚ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನ್ನು ಇರ್ಬೋದು. ಇವನ್ನೆಲ್ಲ ಮಾಡಿರ್ತಾರೆ. ಅವುಗಳು ಕೂಡ ಏನು ಮಾಡ್ತಾವಪ್ಪ ಅಂದರೆ ಸೆಕೆಂಡರಿ ಡಾಟಾನ ನಮಗೆ ಒದಗಿಸ್ಕೊಡ್ತವೆ. ನೆಕ್ಸ್ಟ್, ಪ್ರೊಫೆಷನಲ್ ಅಸೋಸಿಯೇಷನ್ಸ್ ಸಚ್ ಆಸ್ ಇಂಡಸ್ಟ್ರಿ ರಿಪೋರ್ಟ್ಸ್ ಆ್ಯಂಡ್ ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್. ಇವು ಸೆಕೆಂಡರಿ ಡಾಟಾನ ಒದಗಿಸ್ಕೊಡ್ತವೆ. ಅಸೋಸಿಯೇಷನ್ಸ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ಆಫನ್ ಪಬ್ಲಿಷ್ ರಿಪೋರ್ಟ್ಸ್. ಇಂಡಸ್ಟ್ರಿ ರಿಪೋರ್ಟ್ಸ್ನ ಪಬ್ಲಿಷ್ ಮಾಡ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ನ ಪಬ್ಲಿಷ್ ಮಾಡ್ತಾರೆ, ಆಸ್ ವೆಲ್ ಆಸ್ ಮಾರ್ಕೆಟ್ ಅನಾಲಿಸಿಸ್ ಕೂಡ ಅವ್ರು ಪಬ್ಲಿಷ್ ಮಾಡ್ತಿರ್ತಾರೆ. ಇವು ಕೂಡ ಸೆಕೆಂಡರಿ ಡಾಟಾ ಅನ್ನಿಸ್ಕೊಳ್ತವೆ. ಹಾಗೆ ಪ್ರೊಸೀಡಿಂಗ್ ಫ್ರಮ್ ಕಾನ್ಫರೆನ್ಸಸ್ ಆ್ಯಂಡ್ ಸಿಂಪೋಸಿಸಮ್ ಮೇ ಕಂಟೈನ್ ವ್ಯಾಲ್ಯೂಯಬಲ್ ರಿಸರ್ಚ್ ಫೈಂಡಿಂಗ್ಸ್ ಆ್ಯಂಡ್ ಡಿಸ್ಕಷನ್ಸ್. ಸಿಂಪೋಸಿಸಮ್ ಇರ್ಬೋದು ಅಥವಾ ಪ್ರೊಸೀಡಿಂಗ್ ಫ್ರಮ್ ಕಾನ್ಫರೆನ್ಸಸ್ಲಿಂದ ಬಂದಂಥ ಒಂದಿಷ್ಟು ಮಾಹಿತಿ ಇರ್ಬೋದು. ಅವೆಲ್ಲ ಏನು ಒಳಗೊಂಡಿರ್ತಪ್ಪ ಅಂತಂದರೆ ವ್ಯಾಲ್ಯೂಯಬಲ್ ರಿಸರ್ಚ್ ಫೈಂಡಿಂಗ್ಸ್ನ ಒಳಗೊಂಡಿರ್ತವೆ. ಅವನು ಕೂಡ ನಾವು ನಮ್ಮ ರಿಸರ್ಚ್ನಲ್ಲಿ ಸೆಕೆಂಡರಿ ಡಾಟಾ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಆನ್ಲೈನ್ ಪ್ಲಾಟ್ಫಾರ್ಮ್ಸ್. Websites such as government websites, research institutions and organizations often publish reports, data and other relevant information. ಭಾಳಷ್ಟು ಇನ್ಫಾರ್ಮೇಷನ್ನ ಗೌರ್ಮೆಂಟ್ ವೆಬ್ಸೈಟ್ಸ್ನಲ್ಲಿ ನಾವು ಪಡಿಬೋದಾಗಿರುತ್ತೆ. ಹಾಗೆ ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ಸ್ನಲ್ಲಿ ಪಡಿಬೋದಾಗಿರುತ್ತೆ. ಆರ್ಗನೈಸೇಷನ್ಸ್ ವೆಬ್ಸೈಟ್ಸ್ನಲ್ಲಿ ನಾವು ಪಡಿಬೋದಾಗಿರುತ್ತೆ. ಅವರು ಪಬ್ಲಿಷ್ ಮಾಡಿರ್ತಾರೆ ತಮ್ಮ ವೆಬ್ಸೈಟ್ನಲ್ಲಿ. ಅದರ ಮೂಲಕ ನಾವು ಡಾಟಾನ ಪಡಿಬೋದು, ಇನ್ಫಾರ್ಮೇಷನ್ನ ಪಡಿಬೋದಾಗಿರುತ್ತೆ. ಸೋಷಿಯಲ್ ಮೀಡಿಯಾದ ಮೂಲಕ ಕೂಡ ನಾವು ಸೆಕೆಂಡರಿ ಡಾಟಾನ ಪಡ್ಕೋತೀವಿ. Publicly available data on social media platforms can provide insights into public opinions and sentiments. ಪಬ್ಲಿಕ್ ಸೆಂಟಿಮೆಂಟ್ಸ್ಗೆ ಮತ್ತು ಪಬ್ಲಿಕ್ ಇನ್ಸೈಟ್ಸ್ಗೆ ಬಿಟ್ಟಂಥ ಒಂದಿಷ್ಟು ಡಾಟಾನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪಡಿಬೋದಾಗಿರುತ್ತೆ. ನೆಕ್ಸ್ಟ್, ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರೆಕಾರ್ಡ್ಸ್. ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಮತ್ತು ರೆಕಾರ್ಡ್ಸ್ ಮೂಲಕ ನಾವು ಸೆಕೆಂಡರಿ ಡಾಟಾನ ಪಡಿಬೋದಾಗಿರುತ್ತೆ. ನಮ್ಮ ರಿಸರ್ಚಿಗಿಲ್ಲ ಅಂತಂದರೂ ಬೇರೆದಾರ ಪರ್ಸ್ನಲ್ ಡಾಕ್ಯುಮೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಅವರಲ್ಲಿರುವಂಥ ಇನ್ಫಾರ್ಮೇಷನ್ನ ನಾವು ಪಡ್ಕೋಬೋದಾಗಿರುತ್ತೆ. ಪರ್ಸ್ನಲ್ ಅರ್ಚೀವ್ಸ್ ಲೈಕ್ ಲೆಟರ್ಸ್, ಡೈರೀಸ್ ಆ್ಯಂಡ್ ಪರ್ಸ್ನಲ್ ರೆಕಾರ್ಡ್ಸ್ ಕ್ಯಾನ್ ಬಿ ವ್ಯಾಲ್ಯೂಯಬಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ಗೋಸ್ಕರ ಲೆಟರ್ಸ್ನ, ಡೈರೀಸ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಹಾಗೆ ಫೋಟೋಗ್ರಾಫ್ಸ್ ಆ್ಯಂಡ್ ವಿಜುವಲ್ ಮಟೀರಿಯಲ್ಸ್ ಮೇ ಪ್ರೊವೈಡ್ ಅಡಿಷನಲ್ ಕಂಟೆಕ್ಸ್ಟ್ ಆರ್ ಎವಿಡೆನ್ಸ್. ವಿಜುವಲ್ ಮಟೀರಿಯಲ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಅವು ಅಡಿಷ್ನಲ್ ಕಂಟೆಕ್ಸ್ಟ್ ಆರ್ ಎವಿಡೆನ್ಸ್ನ ಕೊಟ್ಕೊತ ಹೋಗ್ತವೆ ನಮ್ಮ ರಿಸರ್ಚ್ನಲ್ಲಿ. ಯಾವುದೋ ಒಂದು ಇನ್ಫಾರ್ಮೇಷನ್ ಹೇಳ್ತಿರ್ತೀವಿ, ಅದ್ರ ಬಗ್ಗೆ ಒಂದು ಫೋಟೋ ಸಿಕ್ಕರೆ ಆ ಫೋಟೋನ ಅದ್ರ ಜೊತೆ ಅಟ್ಯಾಚ್ ಮಾಡೋದ್ರ ಮೂಲಕ ಒಂದು ವಿಜುವಲ್ ಮಟೀರಿಯಲ್ ನಾವು ಅಲ್ಲಿ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಓಕೆ, ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಒನ್ಸ್ ಅಗೇನ್ ಕಟ್ ಮಾಡ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಓಕೆ, ನೆಕ್ಸ್ಟ್ ಕ್ಲಾಸ್ಲಿಂದ ಡಾಟಾ ಇಂಟರ್ಪ್ರಿಟೇಷನ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಸ್ಟಡಿ ಮಾಡೋಣಂತೆ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವ ಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.